ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾನು ನಿಮಗಾಗಿ ಎಂತಹ ಮೂವಿಯನ್ನ ತಂದಿದ್ದೀನಿ ಅಂದ್ರೆ 2024ರಲ್ಲಿ ಇವಾಗ ರೀಸೆಂಟ್ ಆಗಿ ರಿಲೀಸ್ ಆಗಿದ್ದ ಸೊಸೈಟಿ ಆಫ್ ದಿ ಸ್ನೋ ಅನ್ನೋ ಒಂದು ಸೂಪರ್ ಆದ ಅಡ್ವೆಂಚರ್ ಸರ್ವೈವಲ್ ಮೂವಿಯನ್ನೇ ತಂದಿದ್ದೀನಿ. ಈ ಮೂವಿಯ ಕತೆ ಏನು ಅಂದ್ರೆ 1972ರಲ್ಲಿ ಉರ್ಗೆಯಿಂದ ಚಿಲ್ಲಿ ಅನ್ನೋ ಊರಿಗೆ ಒಂದು ಫ್ಲೈಟ್ ಹೊರಟಿದೆ. ಅದರಲ್ಲಿ 19 ರಬ್ಬಿ ಪ್ಲೇಯರ್ಸ್ ಮತ್ತೆ ಕೆಲವೊಂದು ಪ್ಯಾಸೆಂಜರ್ಸ್, ಇನ್ನು ಸ್ವಲ್ಪ ಕ್ರೂ ಮೆಂಬರ್ಸ್, ಟೋಟಲ್ ಆಗಿ 45 ಜನರು ಒಂದು ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡಿದ್ದಾರೆ. ಹಿಮ ಪರ್ವತ ಬೆಟ್ಟಗಳ ಮಧ್ಯ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಫ್ಲೈಟ್ ಕ್ರಾಶ್ ಆಗಿ ಆ ಹಿಮ ಪರ್ವತ ಬೆಟ್ಟಗಳ ಮಧ್ಯ ಸಿಗಾಕೋತಾರೆ ಆ 45 ಪ್ಯಾಸೆಂಜರ್ಸ್. ಸೊ ಅಷ್ಟು ಚಳಿಯಲ್ಲಿ ಊಟ ನೀರು ತಿಂಡಿ ಇಲ್ಲದೆ ಅವರೆಲ್ಲ ಸರ್ವೈವ್ ಮಾಡಿ ಕೊನೆಗೆ ಅಲ್ಲಿಂದ ತಪ್ಪಿಸಿಕೊಂಡು ಬಂದ್ರೋ ಇಲ್ವೋ ಅನ್ನೋದನ್ನ ಸೂಪರ್ ಆಗಿ ಅಡ್ವೆಂಚರ್ ಆಗಿ ನಮಗೆ ಸಾಕತ್ ಎಂಟರ್ಟೈನ್ಮೆಂಟ್ ಆಗಿ ತೋರಿಸಿರುವ ಮೂವಿನೇ ಸೊಸೈಟಿ ಆಫ್ ದಿ ಸ್ನೋ. ಮತ್ತೆ ಇದು ಒಂದು ನಿಜವಾಗ್ಲೂ ನಡೆದಿರುವ ಕತೆ, ಇದೊಂದು ಟ್ರೂ ಸ್ಟೋರಿ. ಸೊ ಇವಾಗ ನಾವು ನೋಡುವ ಒಂದೊಂದು ವಿಷಯನು ಒಂದೊಂದು ಸೀನು ನಿಜವಾಗ್ಲೂ ರಿಯಲ್ ಲೈಫ್ ಅಲ್ಲಿ ನಡೆದಿರುವ ಇನ್ಸಿಡೆಂಟ್. ಆದ್ರಿಂದ ಮನಸ್ಸನ್ನ ಗಟ್ಟಿ ಮಾಡಿ ನೋಡಿ. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ 1972 ಉರುಗುವೆ. ಆ ಕಾಲದಲ್ಲಿ ರಬ್ಬಿ ಗೇಮ್ ಅನ್ನೋದು ತುಂಬಾನೇ ಫೇಮಸ್ ಆಗಿರ್ತಾ ಇತ್ತು. ಆ ಗೇಮಿಗಾದ ಮ್ಯಾಚ್ ಇವಾಗ ಎರಡು ಟೀಮ್ ಮಧ್ಯ ಭಯಂಕರವಾಗಿ ನಡೀತಾ ಇದೆ. ಇವಾಗ ಬಾಲ್ ಅನ್ನ ನೋಡಿದ್ರೆ ಬ್ಲೂ ಟೀಮ್ ಅಲ್ಲಿ ಇರುವ ರೋಬೋಟ್ ಅನ್ನೋ ಹುಡುಗನ ಕೈಯಲ್ಲಿ ಇರುತ್ತೆ. ಅವನು ಬಾಲ್ ಅನ್ನ ತಗೊಂಡು ಓಡಿ ಹೋಗ್ತಾ ಇರ್ಬೇಕಾದ್ರೆ ಅದನ್ನು ನೋಡುವ ಅವನ ಟೀಮ್ಮೇಟ್ಸ್ ಎಲ್ಲ ಲೋ ಬಾಲ್ ಅನ್ನ ಪಾಸ್ ಮಾಡೋ, ನಮ್ಮ ಕೈಗೆ ಬಿಸಾಕೋ ಅಂತ ಕೇಳಿ ಹಿಂದೆನೆ ಓಡಿ ಬರ್ತಾ ಇರ್ತಾರೆ. ಎಷ್ಟೋ ಕಿರ್ಚ್ಕೋತಾರೆ, ಅರ್ಚ್ಕೋತಾರೆ, ಆದ್ರೆ ಹುಡುಗ ಕೊನೆವರೆಗೂ ಮಾತನ್ನೇ ಕೇಳಲ್ಲ, ಬಾಲ್ ಅನ್ನ ಪಾಸ್ ಮಾಡಲೇ ಇಲ್ಲ. ಆದ್ರಿಂದ ನಡೆದಿದ್ದ ಮ್ಯಾಚ್ ಅಲ್ಲಿ ಬ್ಲೂ ಟೀಮ್ ಸೋತೋಗ್ಬಿಡ್ತಾರೆ. ಅದರಲ್ಲಿ ಟೆನ್ಷನ್ ಆದ ಬ್ಲೂ ಟೀಮ್ ಕ್ಯಾಪ್ಟನ್, ಯಾಕೋ ರೋಬೋಟ್ ಈ ರೀತಿ ಮಾಡ್ತಾ ಇದೀಯ ನೀನು, ಬಾಲ್ ಅನ್ನ ಪಾಸ್ ಮಾಡೋ ಅಂದ್ರೆ ಪಾಸ್ ಮಾಡೋದು ತಾನೆ, ನೋಡಿ ಇವಾಗ ನಿನ್ನಿಂದ ನಾವು ಸೋತ್ ಬಿಟ್ಟಿದೀವಿ, ಮ್ಯಾಚ್ ಅನ್ನೇ ಕಳ್ಕೊಬಿಟ್ಟಿದೀವಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ರೋಬೋಟ್, ಏನ್ರೋ ಎಲ್ಲರೂ ಓವರ್ ಆಗಿ ಮಾತಾಡ್ತಾ ಇದ್ದೀರಾ, ಲಾಸ್ಟ್ ಮ್ಯಾಚ್ ಅಲ್ಲಿ ವಿನ್ ಮಾಡಿದ್ದಕ್ಕೆ ಕಾರಣನೇ ನಾನೇ ಮ್ಯಾಚ್ ಅನ್ನ ಗೆಲ್ಸಿದ್ದು ನೆನ್ಪಿರ್ಲಿ ಅಂತ ಕೊಬ್ಬಿಂದ ಮಾತಾಡ್ಬೇಕಾದ್ರೆ ಮಿಕ್ಕಿರೋ ಹುಡುಗರೆಲ್ಲ ಸೇರಿ ರೋಬೋಟ್ ಆಗಿ ಸರಿಯಾಗಿ ಹೊಡೆದಾಕ್ ಬಿಡ್ತಾರೆ. ಇವಾಗ ಮ್ಯಾಚ್ ಕಂಪ್ಲೀಟ್ ಆಗಿ ಮುಗ್ದೋಗ್ಬಿಟ್ಟಿದೆ. ಆದ್ರೂ ಆ ಟೀಮ್ ಅಲ್ಲಿರೋ ಹುಡುಗರೆಲ್ಲ ಒಟ್ಟಿಗೆ ಸೇರಿ ಒಂದು ಟ್ರಿಪ್ ಅನ್ನ ಪ್ಲಾನ್ ಮಾಡ್ತಾರೆ. ಅಂದ್ರೆ ಇವರಿರುವ ಊರಿಂದ ಸ್ವಲ್ಪ ಹಿಮ ಪರ್ವತ ಬೆಟ್ಟಗಳನ್ನೆಲ್ಲ ದಾಟಿ ಚಿಲ್ಲಿ ಅಂತ ಒಂದು ಊರು ಇರ್ತಾ ಇದೆ. ಅಲ್ಲಿಗೆ ಹೋಗೋದಕ್ಕಾಗಿ ಇವಾಗ ಫ್ಲೈಟ್ ಟಿಕೆಟ್ಸ್ ಎಲ್ಲ ತುಂಬಾ ಚೀಪ್ ಆಗಿ ಸಿಗ್ತಾ ಇದೆ ಅನ್ನೋದನ್ನ ತಿಳ್ಕೊಂಡ ಹುಡುಗರು ಸುಮ್ನೆ ಒಂದು ಟ್ರಿಪ್ ರೀತಿ ಆ ಜಾಗಕ್ಕೆ ಹೋಗಿದ್ದು ಬರೋಣ ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಇವಾಗ ಅಲ್ಲಿಗೆ ಹೋಗೋದಕ್ಕಾಗಿ ಎಲ್ಲ ಹುಡುಗರು ಹೋಗಿದ್ದು ಬರೋಣ ಅಂತ ಡಿಸೈಡ್ ಮಾಡ್ಕೊಬಿಟ್ಟಿದ್ದಾರೆ. ಆದ್ರೆ ಆ ಟೀಮ್ ಅಲ್ಲಿ ಇರುವ ನೋಮಾ ಅನ್ನೋ ಒಬ್ಬ ಹುಡುಗ ಮಾತ್ರ ಆಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ, ಬರಲ್ಲ ಅಂತ ಹೇಳ್ತಾನೆ. ಸೊ ಅವನನ್ನ ಕನ್ವಿನ್ಸ್ ಮಾಡೋದಕ್ಕಾಗಿ ಇಬ್ಬರು ಫ್ರೆಂಡ್ಸ್ ಹೋಗ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಈ ನೋಮಾ ಕ್ಯಾರೆಕ್ಟರ್ ಈ ಮೂವಿಯಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆದ ಕ್ಯಾರೆಕ್ಟರ್. ಅವನೇನೆ ಈ ಮೂವಿಯ ಸ್ಟೋರಿ ಕಂಪ್ಲೀಟ್ ಆಗಿ ನರೇಟ್ ಮಾಡೋ ರೀತಿ ಇರುತ್ತೆ. ಸೊ ಅದೇ ತರ ಫ್ರೆಂಡ್ಸ್ ಬಂದು ನೋಮಾ ಹತ್ರ, ಏನು ಟ್ರಿಪ್ ಅನ್ನ ಪ್ಲಾನ್ ಮಾಡಿದೀವಿ, ಇವಾಗ ಕೊನೆ ಕ್ಷಣದಲ್ಲಿ ಬರಲ್ಲ ಅಂತ ಹೇಳ್ತಾ ಇದೆಯಲ್ಲ ಅಂತ ಕೇಳ್ಬೇಕಾದ್ರೆ, ಇಲ್ಲ ಕಣ್ರು, ನಾನು LLB ಓದುತ್ತಾ ಇದ್ದೀನಲ್ಲ, ಗೊತ್ತಲ್ವಾ ನಿಮಗೆ, ಲಾಯರ್ಗೆ ಓದುತ್ತಾ ಇದ್ದೀನಿ, ನನಗೆ ಎಕ್ಸಾಮ್ಸ್ ಬೇರೆ ಹತ್ರ ಬರ್ತಾ ಇದೆ, ಮತ್ತೆ ರಗ್ಬಿ ಮ್ಯಾಚ್ ಬೇರೆ ಹತ್ರ ಬರ್ತಾ ಇದೆ, ನೆಕ್ಸ್ಟ್ ಮ್ಯಾಚ್ ಬೇರೆ ಇರ್ತಾ ಇದೆ ಅಲ್ವಾ, ಅದಕ್ಕೆ ಫ್ರೆಂಡ್ಸ್ ಏನೋ ಎಕ್ಸಾಮ್ಸ್ ರಗ್ಬಿ ಮ್ಯಾಚ್ ಅನ್ಕೊಂಡು ಹೊರಗಡೆ ನೋಡಿದೆ ಅಲ್ವಾ, ಜನರು ಗೌರ್ಮೆಂಟ್ ಆಪೋಸಿಟ್ ಏನಕ್ಕಾಗೋ ಹೋರಾಟ ಮಾಡ್ತಾ ಇದ್ದಾರೆ, ಆದ್ರಿಂದ ಖಂಡಿತ ಎಕ್ಸಾಮ್ಸ್ ಅನ್ನ ಪೋಸ್ಟ್ ಅಪಾನ್ ಮಾಡಿ ಬಿಡ್ತಾರೆ. ಆದ್ರಿಂದ ನೀನು ಸುಮ್ನೆ ಹೊರಟು ಟ್ರಿಪ್ಪಿಗೆ ಬರೋ ದಾರಿಯನ್ನ ನೋಡು. ಮತ್ತೆ ಫ್ಲೈಟ್ ಅಲ್ಲಿ ತುಂಬಾ ಸೂಪರ್ ಆದ ಫಿಗರ್ಸ್ ಎಲ್ಲ ಬರ್ತಾ ಇದ್ದಾರೆ ಮಗ, ಹುಡುಗಿಯರು ಬರ್ತಾ ಇದ್ದಾರೆ, ಮಿಸ್ ಮಾಡ್ಕೋಬೇಡ ಚಾನ್ಸ್ ಅನ್ನ ಅಂತ ಫ್ರೆಂಡ್ಸ್ ಕೀ ಕೊಟ್ಟು ನಮ್ಮ ಹುಡುಗನನ್ನ ಟೆಂಪ್ಟ್ ಮಾಡ್ಬೇಕಾದ್ರೆ ನಮ್ಮ ನೋಮಾನು ಬೇರೆ ದಾರಿ ಇಲ್ಲದೆ ಟ್ರಿಪ್ಪಿಗೆ ಹೋಗೋದಕ್ಕೆ ಸರಿ ಅಂತ ಹೇಳ್ತಾವನೆ. ಸೊ ಇವಾಗ ಟೋಟಲ್ ಆಗಿ ಆ ಫ್ಲೈಟ್ ಅಲ್ಲಿ ಎಷ್ಟು ಜನರು ಟ್ರಾವೆಲ್ ಮಾಡ್ತಾರೆ ಅಂದ್ರೆ ರಗ್ಬಿ ಟೀಮ್ ಅನ್ನ ಸೇರಿದ ಹುಡುಗರು ಮಾತ್ರನೇ 19 ಜನ. ಅದು ಮಾತ್ರ ಇಲ್ಲ, ಕಾಮನ್ ಪ್ಯಾಸೆಂಜರ್ಸ್ ಇರ್ತಾರೆ ಅಲ್ವಾ, ಅವರೊಂದು 21 ಸೀಟ್. ಅವರು ಮಾತ್ರವೇ ಅಲ್ಲದೆ ಕ್ಯಾಪ್ಟನ್, ಏರ್ ಹೋಸ್ಟರ್ಸ್ ಇವರು ಎಲ್ಲರನ್ನು ಸೇರಿಸಿ ಟೋಟಲ್ ಆಗಿ 45 ಜನರು ಇವಾಗ ಫ್ಲೈಟ್ ಅಲ್ಲಿ ಜರ್ನಿ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಅದೇ ತರ ಫ್ಲೈಟ್ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಅವರ ಜರ್ನಿಯನ್ನ ಶುರು ಮಾಡ್ತಾರೆ. ಫ್ಲೈಟ್ ಹಾರ್ತಾ ಇದೆ. ಅದು ಹೇಗೆ ಅಂದ್ರೆ ದೊಡ್ಡ ದೊಡ್ಡ ಹಿಮ ಪರ್ವತ ಬೆಟ್ಟಗಳ ಮೇಲೆ ಹಾರ್ತಾ ಇದೆ. ಅದ್ರ ಮಧ್ಯದಲ್ಲಿ ನುಗ್ಗಿ ಹೋಗ್ತಾ ಇದೆ. ಆ ರೀತಿ ಹೋಗ್ತಾನೆ ಇರ್ಬೇಕಾದ್ರೆ ಇವರು ಹೋಗ್ತಾ ಇರುವ ಫ್ಲೈಟ್ ಸಡನ್ ಆಗಿ ಶೇಕ್ ಆಗಿ ಬಿಡುತ್ತೆ. ಆದ್ರಿಂದ ಹುಡುಗರೆಲ್ಲ ನಡುಗೋಗ್ಬಿಡ್ತಾರೆ. ಆವಾಗ ಒಬ್ಬ ಹುಡುಗ, ಈ ರೀತಿ ಹಿಮ ಪರ್ವತ ಬೆಟ್ಟಗಳ ಮೇಲೆ ಹಾರುವ ಫ್ಲೈಟ್ಸ್ ಎಲ್ಲ ಕಾಣೆ ಆಗ್ಬಿಡುತ್ತಂತಲ್ಲ, ಮಾಯವಾಗ್ಬಿಡುತ್ತಂತಲ್ಲ, ನಿಜಾನ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಇನ್ನೊಬ್ಬ ಹುಡುಗ, ಹೌದು ನೀನು ಹೇಳೋದು ನಿಜಾನೇ, ಆದ್ರೆ ನಾವೇನು ಡೈರೆಕ್ಟ್ ಆಗಿ ಬೆಟ್ಟಗಳನ್ನು ಕ್ರಾಸ್ ಮಾಡಿ ಹೋಗ್ತಾ ಇಲ್ಲ, ಸೇಫ್ ಝೋನ್ ಅಲ್ಲೇ ಹೋಗ್ತಾ ಇದೀವಿ, ಅವುಗಳ ಮಧ್ಯದಲ್ಲಿ ಇರುವ ಗ್ಯಾಪ್ ಅಲ್ಲಿ ಈ ಫ್ಲೈಟ್ ಹಾರಿ ಹೋಗ್ತಾ ಇದೆ, ಆದ್ರಿಂದ ಈ ಫ್ಲೈಟ್ಗೂ ಅದ್ರ ಒಳಗಡೆ ಇರುವ ನಮಗೂ ಯಾವುದೇ ತರ ಅಪಾಯನೂ ಇಲ್ಲ ಅಂತ ಹೇಳಿ ಆ ಹುಡುಗನನ್ನ ಸಮಾಧಾನ ಮಾಡ್ತಾ ಇರ್ಬೇಕಾದ್ರೆ ಇವನ್ನೆಲ್ಲ ಕೇಳುವ ನೋಮಾ ಏನೋ ಒಂದು ಸರಿ ಇಲ್ಲ ಅನ್ನೋದನ್ನ ಅವನ ಮನಸ್ಸು ಆಲೋಚನೆ ಮಾಡ್ತಾ ಇರುತ್ತೆ. ಆ ರೀತಿ ಅವನಿಗೆ ಫೀಲ್ ಆಗಿದ ತಕ್ಷಣ ಸ್ವಲ್ಪ ಹೊತ್ತಲ್ಲೇ ಪೈಲಟ್ ಹತ್ರ ಇಂದ ಪ್ಯಾಸೆಂಜರ್ಸ್ ಗೆ ಕಾಲ್, ಈ ರೀತಿ ನಾವು ಹೋಗ್ತಾ ಇರುವ ದಾರಿ ತುಂಬಾನೇ ಕ್ರಿಟಿಕಲ್ ಆಗಿರ್ತಾ ಇದೆ, ಆದ್ರಿಂದ ಎಲ್ಲರೂ ತಮ್ಮ ತಮ್ಮ
ಸೀಟ್ ಬೆಲ್ಟ್ಸ್ ಅನ್ನ ಬೇಗ ಹಾಕೊಂಡು ಸೇಫ್ ಆಗಿ ಇರಿ ಅಂತ ಅನೌನ್ಸ್ಮೆಂಟ್ ಅನ್ನ ಮಾಡ್ಬೇಕಾದ್ರೆ ಅದೇ ತರ ಹೊರಗಡೆ ಜೋರಾಗಿ ಬಿರುಗಾಳಿ ಬೀಸ್ತಾ ಇರುತ್ತೆ. ಆಪೋಸಿಟ್ ಅಲ್ಲಿ ಏನು ವಿಷಯ ಇರ್ತಾ ಇದೆ, ಏನು ವಿಷಯ ಬರ್ತಾ ಇದೆ ಅನ್ನೋದನ್ನ ಕೂಡ ಇವರ ಕೈಯಲ್ಲಿ ನೋಡೋಕೆ ಆಗ್ತಾ ಇಲ್ಲ. ಅದು ಮಾತ್ರವೇ ಅಲ್ಲದೆ ಈ ಫ್ಲೈಟ್ ಬೇರೆ ಜೋರಾಗಿ ಅಲ್ಲಾಡೋದ್ರಿಂದ ಒಳಗಡೆ ಇರುವ ಪ್ಯಾಸೆಂಜರ್ಸ್ ಎಲ್ಲ ಕಿರ್ಚ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಹೆದರ್ಕೊಂಡು. ಇವಾಗ ಕ್ಯಾಪ್ಟನ್ ಹೇಗೋ ಕಷ್ಟಪಟ್ಟು ಆ ಬಿರುಗಾಳಿಯನ್ನ ದಾಟಿ ಹೊರಗಡೆ ಬಂದ್ಬಿಡ್ತಾರೆ. ಆದ್ರೆ ಹೊರಗಡೆ ಬಂದು ನೋಡ್ಬೇಕಾದ್ರೆ ದೊಡ್ಡ ಬೆಟ್ಟ ಇರ್ತಾ ಇದೆ. ಆದ್ರಿಂದ ಪೈಲಟ್ ಕೂಡ ಫ್ಲೈಟ್ ಅನ್ನ ಸ್ಟ್ರೈಟ್ ಮಾಡಿ ಅಪ್ ಮಾಡಿ ಮೂವ್ ಮಾಡ್ತಾರೆ. ಹೇಗಾದ್ರೂ ತಪ್ಪಿಸ್ಕೊ ಬಿಡೋಣ ಅಂತ ಟ್ರೈ ಮಾಡ್ತಾರೆ. ಆದ್ರೆ ಅವರ ಕೈಯಲ್ಲಿ ಆಗ್ಲಿಲ್ಲ. ಕೊನೆಗೆ ಫ್ಲೈಟ್ ಆ ಬೆಟ್ಟದ ಮೇಲೆ ಕ್ರಾಶ್ ಆಗಿ ಆ ಫ್ಲೈಟಿನ ಬಾಲ ಮಾತ್ರ ಹೊಡೆದೋಗಿ ಬೇರೆ ಕಡೆ ಬಿದ್ದೋಗುತ್ತೆ. ಪ್ಯಾಸೆಂಜರ್ಸ್ ಎಲ್ಲ ಇರುವ ಕ್ಯಾಬಿನ್ ಮಾತ್ರ ಹೊಡೆದೋಗಿ ಕೆಳಗಡೆ ಬಿದ್ದು ಹಾಗೆ ಜಾರಿ ದೂರ ಹೋಗ್ಬಿಡುತ್ತೆ. ಆ ರೀತಿ ಜಾರಿ ಹೋಗ್ತಾ ಇರ್ಬೇಕಾದ್ರೆ ಒಳಗಡೆ ಇರುವ ಪ್ಯಾಸೆಂಜರ್ಸ್ ಗೆಲ್ಲ ಸಿಕ್ಕಾಪಟ್ಟೆ ಏಟಾಗುತ್ತೆ. ಅಂದ್ರೆ ಸೀಟ್ ಅಲ್ಲಿ ಕೂತಿರೋರು ಮುಂದೆ ಬಂದು ಬೀಳ್ತಾರೆ. ಕೈ ಮುರಿದೋಗುತ್ತೆ, ಕಾಲು ಮುರಿದೋಗುತ್ತೆ, ಕಂಬಿ ಎಲ್ಲ ಚುಚ್ಕೊಳ್ಳುತ್ತೆ, ಕಬ್ಣವೆಲ್ಲ ಹೊಡೆದೋಗಿ ಮೂಳೆಗೆ ಚುಚ್ಕೊಳ್ಳುತ್ತೆ. ಜಸ್ಟ್ ಕಣ್ಣನ್ನು ಕ್ಲೋಸ್ ಮಾಡಿ ಓಪನ್ ಮಾಡೋಷ್ಟ್ರಲ್ಲಿ ಇಷ್ಟು ವಿಷಯಗಳು ನಡೆದೋಯ್ತು. ಎಲ್ಲರೂ ಅನ್ಕಾನ್ಶಿಯಸ್ ಆಗೋಗ್ತಾರೆ. ಎಲ್ಲರೂ ಪ್ರಜ್ಞೆ ತಪ್ಪಿ ಬಿದ್ದೋಗಿರ್ತಾರೆ. ಫಸ್ಟ್ ಕಣ್ಬಿಟ್ಟು ಎಚ್ಚರ ಆಗೋದು ನಮ್ಮ ನೋಮಾನೆ. ಅವನು ಸುತ್ತಮುತ್ತ ನೋಡ್ಬೇಕಾದ್ರೆ ನಮ್ಮ ರೋಬೋಟೋ ಚೇರ್ ಅಡಿಯಲ್ಲಿ ಸಿಗೋಕೋಬಿಟ್ಟಿದ್ದಾನೆ. ಆದ್ರಿಂದ ಫಸ್ಟ್ ಅವನನ್ನ ಕಾಪಾಡಿ ಬಿಟ್ಟು ಮಿಕ್ಕಿರೋ ಫ್ರೆಂಡ್ಸ್ ಗೆಲ್ಲ ಏನಾಯ್ತೋ ಅನ್ನೋದನ್ನ ಚೆಕ್ ಮಾಡಿ ನೋಡ್ತಾರೆ. ಒಬ್ಬೊಬ್ಬರಾಗಿ ಚೆಕ್ ಮಾಡಿ ನೋಡ್ಬೇಕಾದ್ರೆ ಅದರಲ್ಲಿ ತುಂಬಾ ಜನರು ತೀರೋಗ್ಬಿಟ್ಟಿದ್ದಾರೆ. ಒಂದು ಹುಡುಗಿ ಜೀವಕ್ಕಾಗಿ ತುಂಬಾನೇ ಕಷ್ಟಪಡ್ತಾ ಇರ್ತಾಳೆ, ಬದುಕೋದಕ್ಕಾಗಿ ತುಂಬಾನೇ ಒತ್ತಾಡ್ತಾ ಇರ್ತಾಳೆ. ಇನ್ನೊಬ್ಬನ ಎದೆಗೆನೆ ಕಬ್ಣ ಚುಚ್ಚಿ ಅವನ ಎದೆಯಿಂದ ಬ್ಲಡ್ ಹಾರಿ ಚಿಮ್ತಾ ಇರುತ್ತೆ. ಇವರ ಟೀಮೇಟ್ಸ್ ಅಲ್ಲಿ ಒಬ್ಬ ಹುಡುಗನಿಗೆ ಕಾಲು ಮುರಿದೋಗಿರುತ್ತೆ. ಅವನ ಜೊತೆ ಒಬ್ಬ ಹುಡುಗ ಮಾತಾಡ್ಕೊಂಡೆ, ಆ ಹುಡುಗ ಮೆಡಿಕಲ್ ಸ್ಟೂಡೆಂಟ್ ಅನ್ಸುತ್ತೆ, ಹಾಗೆ ಮಾತಾಡ್ಕೊಂಡೆ ಕಾಲನ್ನು ತಿರುಗಿಸಿ ಆ ಹುಡುಗನಿಗೆ ಸರಿ ಮಾಡಿ ಕೊಡ್ತಾನೆ. ಆಮೇಲೆ ನಮ್ಮ ನೋಮ ಮತ್ತೆ ಅವನ ಫ್ರೆಂಡ್ಸ್ ಎಲ್ಲರೂ ಒಟ್ಟಿಗೆ ಸೇರಿ ಕ್ಯಾಪ್ಟನ್ ಇನ್ನ ಜೀವಂತವಾಗಿ ಇರ್ತಾ ಇದ್ದಾರೆ, ನೆಕ್ಸ್ಟ್ ಏನನ್ನ ಮಾಡೋದು ಅನ್ನೋದನ್ನ ಅವರ ಹತ್ರ ಕೇಳಿ ತಿಳ್ಕೊಳ್ಳೋಣ ಅಂತ ಕ್ಯಾಪ್ಟನ್ ಅನ್ನು ಹೋಗಿ ನೋಡ್ತಾರೆ. ಅವರು ಸಾಯೋ ಸ್ಟೇಜ್ ಅಲ್ಲಿ ಇರ್ತಾ ಇದ್ದಾರೆ. ಬಾಯಿಂದ ರಕ್ತ ಸುರಿತಾ ಇದೆ. ಅವರ ಕೈಯಲ್ಲಿ ಮಾತಾಡೋಕೆ ಕೂಡ ಆಗ್ತಾ ಇಲ್ಲ. ಇವನ್ನೆಲ್ಲ ನೋಡುವ ನೋಮ ಏನನ್ನ ಇವರು ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅವನ ಕಿವಿಯನ್ನ ಅವರ ಹತ್ರ ತಗೊಂಡು ಹೋಗಿ ಕೇಳ್ಬೇಕಾದ್ರೆ ಇನ್ಮುಂದೆ ದೇವರೇ ನಿಮ್ಮನ್ನ ಕಾಪಾಡಬೇಕು ಅಂತ ಹೇಳಿ ಆ ಮನುಷ್ಯ ಕೊನೆಗೆ ಸೊತ್ತೆ ಹೋಗ್ತಾರೆ. ಕ್ಯಾಪ್ಟನ್ ಪೈಲಟ್ ಇವಾಗ ತೀರೋದ್ರು. ಇದು ಸಾಕಾಗದೆ ಆ ಜಾಗದಲ್ಲಿ ಬೇಗನೆ ಕತ್ತಲೆ ಉಂಟಾಗ್ಬಿಡುತ್ತೆ. ಚಳಿ ಬೇರೆ ಜಾಸ್ತಿ ಆಗುತ್ತೆ. ಆ ರೀತಿ ಕತ್ತಲೆ ಆಗಿದ ತಕ್ಷಣ -30 ಡಿಗ್ರಿ ಟೆಂಪರೇಚರ್ ಡೌನ್ ಆಗಿ ತುಂಬಾನೇ ಚಳಿ ಆಗೋದಕ್ಕೆ ಶುರು ಆಗುತ್ತೆ. ಆದ್ರಿಂದ ಒಳಗಡೆ ಇರುವ ಪ್ಯಾಸೆಂಜರ್ಸ್ ಆ ಚಳಿಯಿಂದ ತಪ್ಪಿಸಿಕೊಳ್ಳೋದಕ್ಕಾಗಿ ಅವರ ಹತ್ರ ಇರುವ ಲಗೇಜಸ್ ಅನ್ನ ಫ್ಲೈಟ್ ಹೊಡೆದೋಗಿ ಓಪನ್ ಆಗಿದೆಯಲ್ವಾ ಪಾರ್ಟ್, ಅಲ್ಲಿಗೆ ಇಟ್ಟು ಕವರ್ ಮಾಡಿ ಕ್ಲೋಸ್ ಮಾಡ್ತಾರೆ. ಬಟ್ ಆದ್ರೂ ಒಳಗಡೆ ತುಂಬಾನೇ ಚಳಿಯಾಗಿರ್ತಾ ಇದೆ. ಇದು ಸಾಕಾಗದೆ ಒಳಗಡೆ ಏಟಾಗಿರುವ ಪ್ಯಾಸೆಂಜರ್ಸ್ ಮತ್ತೆ ಭಯದಲ್ಲಿರುವ ಪ್ಯಾಸೆಂಜರ್ಸ್ ಜೋರಾಗಿ ಕಿರ್ಚ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ನೋವಿಂದ ಒದ್ದಾಡೋದಕ್ಕೆ ಶುರು ಮಾಡ್ತಾರೆ. ಅವ್ರಗಳ ಸದ್ದನ್ನ ಕೇಳ್ಬೇಕಾದ್ರೆ ನಮಗೇನೆ ಭಯ ಆಗುತ್ತೆ. ಅದ್ರಲ್ಲೂ ನಮ್ಮ ನೋಮ ಹುಡುಗನ ಕಣ್ ಮುಂದೆನೆ ಒಬ್ಬ ಹುಡುಗ ಕಾಪಾಡಿ ಕಾಪಾಡಿ ಅಂತ ಕಿರ್ಚ್ಕೋತಾ ಇರ್ತಾನೆ. ಆದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದು ನೋಡ್ಬೇಕಾದ್ರೆ ಆ ಹುಡುಗ ಅದೇ ಜಾಗದಲ್ಲಿ ತೀರೋಗಿರ್ತಾನೆ. ಅದನ್ನು ನೋಡುವ ನೋಮಗೆ ಹೇಗಿರ್ಬೇಕು. ಇವಾಗ ನೋಮ ಕಣ್ಬಿಟ್ಟು ಎಚ್ಚರ ಆಗ್ಬೇಕಾದ್ರೆ ಹಾಗೆ ಒಬ್ಬೊಬ್ಬರಾಗಿ ಹಿಂದೆನೆ ಎಚ್ಚರಾಗಿ ಇದ್ದೇಳ್ತಾರೆ. ಹೊರಗಡೆ ನೋಡ್ಬೇಕಾದ್ರೆ ಲೈಟ್ ಆಗಿ ಬಿಸಿಲು ಬರೋ ರೀತಿ ಕಾಣುತ್ತೆ. ಆದ್ರಿಂದ ಒಬ್ಬೊಬ್ಬರಾಗಿ ಆ ಫ್ಲೈಟ್ ಅನ್ನ ಬಿಟ್ಟು ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಇವಾಗ ಅವರು ಯಾವ ಜಾಗದಲ್ಲಿ ಇರ್ತಾ ಇದ್ದಾರೆ ಅನ್ನೋ ವಿಷಯವನ್ನ ತಿಳ್ಕೊಳ್ಳೋಣ ಅಂತ ನೋಡಿದ್ರೆ ಅವರನ್ನ ಸುತ್ತ ಬರೀ ಐಸೇ ಇರ್ತಾ ಇದೆ. ಅಷ್ಟು ದೊಡ್ಡ ಜಾಗ ಅದು. ಸುತ್ತಮುತ್ತ ನೋಡ್ಬೇಕಾದ್ರೆ ಏನನ್ನು ಕಾಣ್ತಾ ಇಲ್ಲ, ಹೆಲ್ಪಿಗೆ ಏನನ್ನು ಕಾಣ್ತಾ ಇಲ್ಲ, ಫುಲ್ಲು ಐಸಾಗೆ ಇರ್ತಾ ಇದೆ. ಇವಾಗ ಟೀಮೇಟ್ಸ್ ಎಲ್ಲ ಹೊರಗಡೆ ಬಂದು ಹೀಗೆ ಬಿಟ್ರೆ ಸರಿ ಬರಲ್ಲ, ಖಂಡಿತ ನಾವು ಇಲ್ಲಿಂದ ಬೇಗನೆ ಎಸ್ಕೇಪ್ ಆಗಿ ಹೊರಗಡೆ ಹೋಗ್ಬೇಕು. ಸೊ ಅದಕ್ಕಾಗಿ ನಾವು ಏನನ್ನಾದ್ರೂ ಪ್ಲಾನ್ ಮಾಡೋಣ ಅಂತ ಡಿಸೈಡ್ ಮಾಡ್ಬೇಕಾದ್ರೆ ಅವರ ಟೀಮ್ ಅಲ್ಲಿ ಮಾರ್ಷಿಲೋ ಅಂತ ಒಬ್ಬ ಹುಡುಗ ಇರ್ತಾನೆ. ಅವನೇನೆ ಮಿಕ್ಕಿರೋ ಟೀಮೇಟ್ಸ್ ಎಲ್ಲರನ್ನು ಲೀಡ್ ಮಾಡ್ತಾನೆ. ಫಸ್ಟ್ ಆಕ್ಸಿಡೆಂಟ್ ಆಗಿ ಏಟ್ ಆಗಿರೋರು ಎಲ್ಲರನ್ನು ಹೊರಗಡೆ ತಂದಿಟ್ಟು ಅವರಿಗೆ ಫಸ್ಟ್ ಏಡ್ ಅನ್ನ ಕೊಡಬೇಕು. ನಂತರ ಲಗೇಜಸ್ ಎಲ್ಲವನ್ನು ಚೆಕ್ ಮಾಡಿ ಊಟ ಇದೆಯಾ ತಿಂಡಿ ಇದೆಯಾ ಅಂತ ನೋಡಿ ಎಲ್ಲವನ್ನು ಕಲೆಕ್ಟ್ ಮಾಡಿ ಒಂದೇ ಸೂಟ್ ಕೇಸ್ಗೆ ಹಾಕಿ ಪ್ಯಾಕ್ ಮಾಡಿ ಇಡಬೇಕು ಅಂತ ಮಾರ್ಷಿಲೋ ಹೇಳ್ತಾನೆ. ಆವಾಗ ಒಬ್ಬ ಹುಡುಗ ಸರಿ ಇವಾಗ ತೀರೋಗಿದ್ದಾರಲ್ಲ ಅವರನ್ನೆಲ್ಲ ಏನನ್ನ ಮಾಡೋದು ಅಂತ ಕೇಳ್ಬೇಕಾದ್ರೆ ಅವ್ರಗಳನ್ನ ಇಲ್ಲಿಂದ ತಗೊಂಡು ಹೋಗಿ ಸ್ವಲ್ಪ ದೂರ ಬಿಟ್ಟು ಬಿಸಾಕಿ ಅಂತ ಹೇಳ್ಬೇಕಾದ್ರೆ ಅದೇ ತರ ಹುಡುಗರು ಡೆಡ್ ಬಾಡೀಸ್ ಅನ್ನ ಎಳೆದು ತಗೊಂಡು ಹೋಗಿ ದೂರ ಬಿಸಾಕ್ಬೇಕಾದ್ರೆ ಒಬ್ಬೊಬ್ಬರ ಹೆಸರು ವಯಸ್ಸು ಅವರ ಡೀಟೇಲ್ಸ್ ಎಲ್ಲವೇ ಡೀಟೇಲ್ಡ್ ಆಗಿ ಗೊತ್ತಾಗುತ್ತೆ. ಇದನ್ನ ನೋಡ್ಬೇಕಾದ್ರೆ ಇದು ನಿಜವಾಗ್ಲೂ ನಡೆದಿದ್ಯಾ ಅಂತ ಯೋಚನೆ ಮಾಡಿ ನೋಡ್ಬೇಕಾದ್ರೆ ತುಂಬಾನೇ ಬೇಜಾರಾಯ್ತು ನನಗೆ. ಸೊ ಇವಾಗ ಸದ್ಯಕ್ಕೆ ತೀರೋಗಿರೋರು 11 ಜನರು ಅವರ ಡೆಡ್ ಬಾಡೀಸ್ ಅನ್ನ ತಗೊಂಡು ಹೋಗಿ ದೂರ ಮಡಗ್ಬಿಟ್ಟು ನಂತರ ಇರುವ ಊಟವನ್ನ ಇಲ್ಲಿರೋರು ಎಲ್ಲರಿಗೂ ಶೇರ್ ಮಾಡಿ ತಿನ್ನೋದಕ್ಕೆ ಕೊಡ್ತಾರೆ. ಹೀಗೆ ಇರ್ಬೇಕಾದ್ರೆ ಸಡನ್ ಆಗಿ ಇವ್ರಗಳ ಕಿವಿಗೆ ಏನೋ ಒಂದು ಸದ್ದು ಕೇಳುತ್ತೆ. ಏನು ಅಂತ ನೋಡಿದ್ರೆ ಆಕಾಶದಲ್ಲಿ ಒಂದು ಫ್ಲೈಟ್ ಹಾರಿ ಹೋಗ್ತಾ ಇದೆ. ಅದ್ರ ಸದ್ದು ಮಾತ್ರನೇ ಇವ್ರಗಳಿಗೆ ಕೇಳಿಸ್ತಾ ಇದೆ. ಆದ್ರೆ ಅದನ್ನ ನೋಡೋಕೆ ಆಗ್ತಾ ಇಲ್ಲ ಇವ್ರಗಳ ಕಣ್ಣಿಗೆ. ಆಮೇಲೆ ಈವ್ನಿಂಗ್ ಆಗುತ್ತೆ, ಮತ್ತೆ ಕತ್ತಲೆ ಉಂಟಾಗುತ್ತೆ, ಚಳಿ ತುಂಬಾನೇ ಜಾಸ್ತಿ ಆಗುತ್ತೆ, -30 ಡಿಗ್ರಿ ಸೆಲ್ಸಿಯಸ್ಗೆ ಡೌನ್ ಆಗ್ಬಿಡುತ್ತೆ. ಆದ್ರಿಂದ ನಿನ್ನೆ ಹೇಗೆ ಲಗೇಜಸ್ ಅನ್ನ ಯೂಸ್ ಮಾಡಿ ಕವರ್ ಮಾಡಿ ಸೇಫ್ ಆಗಿದ್ರು ಅದೇ ರೀತಿ ಇವತ್ತು ಮಾಡ್ತಾ ಇರ್ತಾರೆ. ಆವಾಗ ಈ ಟೀಮ್ ಅಲ್ಲಿ ಇರುವ ಒಬ್ಬ ಹುಡುಗ ಮಾರ್ಷಿಲೋ ಹತ್ರ ನೆಕ್ಸ್ಟ್ ಏನನ್ನ ಮಾಡ್ತೀವಿ, ಏನನ್ನ ಮಾಡ್ಬೇಕು, ನಾವು ಇಲ್ಲೇ ಇದ್ದು ಸತ್ತೋಗ್ಬಿಡ್ತೀವಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಮಾರ್ಷಿಲೋ ಇಲ್ಲ ಇಲ್ಲ ನಾವು ಯಾರು ಸಾಯೋಲ್ಲ, ನಾವು ಇಲ್ಲೇ ಇರೋಲ್ಲ, ನಮ್ಮನ್ನ ಕಾಪಾಡೋದಕ್ಕೆ ಯಾರಾದ್ರೂ ಬಂದೇ ಬರ್ತಾರೆ ಅಂತ ತುಂಬಾನೇ ನಂಬಿಕೆಯಿಂದ ಮಾತಾಡ್ತಾ ಇರ್ತಾನೆ. ಇವಾಗ ಕಟ್ ಮಾಡಿದ್ರೆ ಇವ್ರುಗಳು ಇಲ್ಲಿ ಸಿಗಾಕೊಂಡು 3 ದಿನ ಆಗ್ಬಿಟ್ಟಿದೆ. ಇವ್ರುಗಳ ರಗ್ಬಿ ಟೀಮ್
ನಲ್ಲಿ ನಂಡು ಅಂತ ಒಬ್ಬ ಹುಡುಗ ಇರ್ತಾನೆ. ಆ ಹುಡುಗ ತುಂಬಾನೇ ವೀಕ್ ಆಗಿರೋದನ್ನ ನೋಡ್ಬಿಟ್ಟು ಇವ್ರುಗಳು ಅವನು ತಿನ್ನೋದಕ್ಕಾಗಿ ಒಂದು ಐಸ್ ಪೀಸ್ ಅನ್ನು ಕೊಡ್ತಾರೆ. ಆವಾಗ ಆ ಹುಡುಗ ಏನಾಯ್ತು, ನಾವು ಹೇಗೆ ಇಲ್ಲಿಗೆ ಬಂದ್ವಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹುಡುಗರು ಈ ರೀತಿ ಫ್ಲೈಟ್ ಕ್ರಾಶ್ ಆಗ್ಬಿಡ್ತು, ಆದ್ರಿಂದ ನಾವು ಈ ಜಾಗದಲ್ಲಿ ಬಂದು ಸಿಗಾಕೋಬಿಟ್ಟಿದೀವಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆ ಹುಡುಗ ಸರಿ ಸರಿ ಇರ್ಲಿ, ನನ್ನ ತಂಗಿಗೆ ಏನಾಯ್ತು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಒಬ್ಬ ಹುಡುಗ ಅವಳಿಗೂ ಏಟಾಗಿದೆ, ಅವಳು ರೆಸ್ಟ್ ತಗೋತಾ ಇದ್ದಾಳೆ ಅಂತ ಹೇಳ್ತಾನೆ. ಅದನ್ನ ಕೇಳಿದ ತಕ್ಷಣ ನಂಡು ಹಾಗೆ ನಿಧಾನಕ್ಕೆ ಜರ್ಕೊಂಡು ಅವನ ತಂಗಿ ಹತ್ರ ಹೋಗಿ ಅವಳನ್ನ ತಪ್ಪಿಕೊಂಡು ಹಾಗೆ ಕೆಲವೊಂದು ವಿಷಯಗಳನ್ನ ಯೋಚನೆ ಮಾಡಿ ನೋಡ್ತಾನೆ. ಅಂದ್ರೆ ಏರ್ಪೋರ್ಟ್ ಅಲ್ಲಿ ಅವನ ತಂದೆ ತಾಯಿ ನಮ್ಮ ನಂಡುವನ್ನ ತಪ್ಪಿಕೊಂಡು ತಂಗಿಯನ್ನ ಹುಷಾರಾಗಿ ಜೋಪಾನವಾಗಿ ನೋಡ್ಕೊಳ್ಳಪ್ಪ ಅಂತ ಹೇಳಿರ್ತಾರೆ. ಆ ವಿಷಯದ ಬಗ್ಗೆ ಇವಾಗ ಯೋಚನೆ ಮಾಡಿ ತುಂಬಾನೇ ಫೀಲ್ ಆಗ್ತಾನೆ ನಂಡು. ಆಮೇಲೆ ಹೊರಗಡೆ ಬಿಸಿಲು ಬರೋದನ್ನ ನೋಡಿದ ಹುಡುಗರು ಐಸ್ ಗಳನ್ನ ಒಂದು ಜಾಗದಲ್ಲಿ ಇಟ್ಟು ಅದರಿಂದ ಬರುವ ಡ್ರಾಪ್ಸ್ ಗಳನ್ನ ಬಾಟಲ್ ಅಲ್ಲಿ ಹಿಡ್ಕೋತಾರೆ. ಆಮೇಲೆ ಇವ್ರುಗಳನ್ನ ಕಾಪಾಡೋಕೆ ಬರೋರಿಗೆ ಸಿಗ್ನಲ್ ಅನ್ನು ಕೊಡಬೇಕು ಅಂತ ಅಲ್ಲಿರುವ ಲಗೇಜಸ್ ಅನ್ನು ಯೂಸ್ ಮಾಡಿ ಒಂದು ದೊಡ್ಡ ಸಿಂಬಲ್ ಅನ್ನ ಕ್ರಿಯೇಟ್ ಮಾಡ್ತಾರೆ, ಒಂದು ಮಾರ್ಕ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ. ಆ ರೀತಿ ಮಾಡ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಇವಾಗ ಮತ್ತೆ ಅವ್ರಗಳ ಮೇಲೆ ಯಾವುದೋ ಒಂದು ಫ್ಲೈಟ್ ಕ್ರಾಸ್ ಆಗೋ ರೀತಿ ಸದ್ದಾಗುತ್ತೆ. ಈ ಸಲ ಇವ್ರಗಳ ಕೈಯಲ್ಲಿ ಆ ಫ್ಲೈಟ್ ಅನ್ನ ನೋಡೋಕೆ ಆಗುತ್ತೆ. ಆದ್ರಿಂದ ಇವ್ರುಗಳು ಜೋರಾಗಿ ಕಿರ್ಚಿ ಕೈಯನ್ನ ತೋರಿಸಿ ನೋಡಿ ಇಲ್ಲಿ ನಾವು ಸಿಗೋಕೊಂಡಿದೀವಿ, ನಮ್ಮನ್ನ ಕಾಪಾಡಿ ಅಂತ ಅರ್ಚ್ಕೋತಾರೆ, ಕಿರ್ಚ್ಕೋತಾರೆ. ಆ ಫ್ಲೈಟ್ ಇವ್ರುಗಳನ್ನ ನೋಡಿದ ರೀತಿನೇ ಅನ್ಸುತ್ತೆ. ಆದ್ರಿಂದ ಹುಡುಗರ ಕೈಯಲ್ಲಿ ಖುಷಿಯನ್ನ ತಡ್ಕೊಳ್ಳೋಕೆನೆ ಆಗ್ತಾ ಇಲ್ಲ, ತುಂಬಾನೇ ಖುಷಿ ಆಗ್ತಾರೆ. ಅವ್ರುಗಳು ನಮ್ಮನ್ನ ನೋಡ್ಬಿಟ್ಟಿದ್ದಾರೆ, ಖಂಡಿತ ನಮ್ಮನ್ನ ಕಾಪಾಡೋದಕ್ಕೆ ಬಂದೇ ಬರ್ತಾರೆ ಅಂತ ಮಾತಾಡ್ಕೋತಾ ಇರ್ತಾರೆ. ಆದ್ರೆ ಆ ರೀತಿ ಎಲ್ಲ ಏನುವೇ ಆಗ್ಲಿಲ್ಲ. ತುಂಬಾ ಹೊತ್ತು ವೇಟ್ ಮಾಡಿ ನೋಡ್ತಾರೆ, ಯಾರುವೇ ಇವರನ್ನ ಕಾಪಾಡೋದಕ್ಕೆ ಬರ್ಲೇ ಇಲ್ಲ. ಸೊ ಆದ್ರಿಂದ ಅಲ್ಲಿರೋರಿಗೆಲ್ಲರೂ ತುಂಬಾನೇ ಬೇಜಾರಾಗ್ತಾರೆ. ಆಮೇಲೆ ಇವ್ರುಗಳಲ್ಲಿ ತುಂಬಾನೇ ಏಟಾಗಿ ಕೈ ಕಾಲೆಲ್ಲ ಮುರಿದೋಗಿರುತ್ತೆ ಅಲ್ವಾ, ಅಂತವರಿಗೆ ಸಹಾಯವಾಗಿ ಇರ್ಲಿ ಅಂತ ಫ್ಲೈಟ್ ಒಳಗಡೆ ಇರುವ ಚೇರ್ಸ್ ನೆಲ್ಲ ಎತ್ತಿ ಹೊರಗಡೆ ಬಿಸಾಕ್ಬಿಟ್ಟು ಸೀಟ್ ಬೆಲ್ಟ್ಸ್ ಅನ್ನ ಯೂಸ್ ಮಾಡಿ ನೆಟ್ಟೆಡ್ ಬೆಡ್ ರೀತಿ ಮಾಡಿ ಕೊಡ್ತಾರೆ. ಅದರಲ್ಲಿ ಏಟಾಗಿರೋರನ್ನ ಮಲಗಿಸ್ತಾರೆ. ಆಮೇಲೆ ಮತ್ತೆ ಹೊರಗಡೆ ಫ್ಲೈಟ್ ಹಾರಿ ಹೋಗೋ ರೀತಿ ಸದ್ದು ಕೇಳುತ್ತೆ. ಹೌದು, ಆ ಫ್ಲೈಟ್ ಇವ್ರುಗಳನ್ನ ರೆಸ್ಕ್ಯೂ ಮಾಡೋದಕ್ಕಾಗಿ ಅಲ್ಲಿ ಇಲ್ಲಿ ಅಂತ ಇವ್ರುಗಳನ್ನ ಹುಡುಕ್ತಾ ಇದೆ. ಆ ಕ್ರಾಶ್ ಆಗಿರುವ ಫ್ಲೈಟ್ ಅನ್ನ ಹುಡುಕ್ತಾ ಇದೆ. ಆದ್ರೆ ಈ ಫ್ಲೈಟ್ ಎಲ್ಲಿ ಕ್ರಾಶ್ ಆಗಿ ಬಿದ್ದಿದೆ ಅನ್ನೋ ವಿಷಯವನ್ನ ಅವರ ಕೈಯಲ್ಲಿ ನೋಡೋಕೆ ಆಗ್ತಾ ಇಲ್ಲ. ಆದ್ರಿಂದಾನೇ ಆ ರೆಸ್ಕ್ಯೂ ಫ್ಲೈಟ್ ಅಲ್ಲಿಗೂ ಇಲ್ಲಿಗೂ ತಿರುಗಾಡ್ತಾ ಇದೆ ಇವ್ರುಗಳನ್ನ ಹುಡಿಕೊಂಡು. ಈ ವಿಷಯವನ್ನ ತಿಳ್ಕೊಂಡ ಮಾರ್ಷಿಲೋ ಖಂಡಿತ ಅವರು ನಮ್ಮನ್ನೇ ಹುಡುಕ್ತಾ ಇದ್ದಾರೆ, ಖಂಡಿತ ನಮ್ಮನ್ನ ಹುಡುಕಿ ಕಾಪಾಡಿ ಬಿಡ್ತಾರೆ ಅಂತ ಹೇಳ್ಬೇಕಾದ್ರೆ ಆವಾಗ ಜೊತೆಗಿರುವ ಒಬ್ಬ ಹುಡುಗ ಇಲ್ಲ ಖಂಡಿತ ಅವರು ನಮ್ಮನ್ನ ಕಾಪಾಡಲ್ಲ, ನನಗೆ ಆ ನಂಬಿಕೆನೇ ಇಲ್ಲ ಅಂತ ಹೇಳ್ತಾವನೆ. ಅದಕ್ಕೆ ಮಾರ್ಷಿಲೋ, ಲೋ ನಿನಗೆ ನಂಬಿಕೆ ಇಲ್ಲದೆ ಇರಬಹುದು, ಆದ್ರೆ ಈ ರೀತಿಯೆಲ್ಲ ಮಾತಾಡಿ ಮಿಕ್ಕಿರೋ ಹುಡುಗರ ನಂಬಿಕೆಯನ್ನ ಹಾಳು ಮಾಡಬೇಡ ಅನ್ನೋ ರೀತಿ ಮಾತಾಡಿಬಿಟ್ಟು ಅಲ್ಲಿಂದ ಹೋಗ್ತಾನೆ. ಆಮೇಲೆ ಫ್ರೆಂಡ್ಸ್ ನೆಕ್ಸ್ಟ್ ಏನನ್ನ ಮಾಡೋಣ ಅಂತ ಮಾತಾಡ್ಬೇಕಾದ್ರೆ ಆವಾಗ ಒಬ್ಬ ಹುಡುಗ, ಈ ರೀತಿ ನಿಮಗೆ ರೂಲ್ ಆಫ್ 3 ಅನ್ನೋ ವಿಷಯ ಗೊತ್ತಾ? ನಾರ್ಮಲ್ ಆದ ಮನುಷ್ಯರ ಕೈಯಲ್ಲಿ 3 ನಿಮಿಷ ಉಸಿರಾಡದೆ ಇರೋಕೆ ಆಗುತ್ತೆ, 3 ದಿನಕ್ಕೆ ನೀರನ್ನು ಕುಡಿಯದೆ 3 ವಾರಕ್ಕೆ ಊಟ ತಿಂಡಿ ಏನನ್ನು ತಿನ್ನದೇ ಇರೋಕೆ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಇದನ್ನ ಕೇಳುವ ಮಿಕ್ಕಿರೋ ಹುಡುಗರು, ಲೋ ಏನೋ 3 ವಾರಕ್ಕ 3 ದಿನ ಕೂಡ ನನ್ನ ಕೈಯಲ್ಲಿ ಏನನ್ನು ತಿನ್ನದೇ ಇರೋಕೆ ಆಗಲ್ಲ ಗೊತ್ತಾ, ನನಗೆ ಆಲ್ರೆಡಿ ಹೊಟ್ಟೆ ಎಲ್ಲ ಉರಿತಾ ಇದೆ, ಇನ್ನ 3 ವಾರಕ್ಕೆ ಅಂದ್ರೆ ಅಷ್ಟೇ, ಖಂಡಿತ ನಾನು ಸತ್ತೋಗ್ಬಿಡ್ತೀನಿ ಅಂತ ಹುಡುಗ ಹೇಳ್ತಾ ಇರ್ತಾನೆ. ಆವಾಗ ನಮ್ಮ ನೋಮ, ಖಂಡಿತ ಫ್ಲೈಟಿನ ಬಾಳದ ಪಾರ್ಟ್ ಅಲ್ಲಿ ಬ್ಯಾಟರಿ ಇರುತ್ತೆ, ಆ ಬ್ಯಾಟರಿಯನ್ನು ಯೂಸ್ ಮಾಡಿ ರೇಡಿಯೋ ಮುಖಾಂತರ ನಾವು ಯಾರಿಗಾದ್ರೂ ಇನ್ಫಾರ್ಮೇಶನ್ ಅನ್ನು ಕೊಟ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ನಮ್ಮನ್ನ ರೆಸ್ಕ್ಯೂ ಮಾಡೋಕೆ ಬರ್ತಾರೆ, ಆವಾಗ ನಾವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಚಾನ್ಸಸ್ ಇದೆ ಅಂತ ಹೇಳ್ಬೇಕಾದ್ರೆ ಫ್ಲೈಟ್ ಕ್ರಾಶ್ ಆಗಿ ಬಾಲ ಮಾತ್ರ ಹೊಡೆದೋಗಿ ಬೇರೆ ಕಡೆ ಹೋಗಿ ಬಿದ್ದೋಯ್ತಲ್ವಾ, ಆ ಜಾಗವನ್ನು ಹುಡಿಕೊಂಡು ಹೊರಡುತ್ತಾರೆ ಒಂದು 4-5 ಹುಡುಗರು. ಈ 4 ಹುಡುಗರು ಆ ಬೆಟ್ಟದ ಮೇಲೆ ಹತ್ತೋದನ್ನ ನೋಡ್ಬೇಕಾದ್ರೆ ನಮಗೇನೆ ಟಯರ್ಡ್ ಆಗ್ಬಿಡುತ್ತೆ. ಇವ್ರುಗಳು ಸ್ವಲ್ಪ ದೂರ ಬೆಟ್ಟದ ಮೇಲೆ ಹತ್ತಿದ ಮೇಲೆ ನಮ್ಮ ನೋಮ ಹಿಂದೆ ತಿರುಗಿ ಏನನ್ನು ಶಾಕ್ ಆಗಿ ನೋಡ್ತಾ ಇರ್ತಾನೆ. ಯಾಕೋ ಏನೋ ಆಯ್ತು, ಏನನ್ನು ನೋಡ್ತಾ ಇದೆಯಾ ಅಂತ ಕೇಳ್ಬೇಕಾದ್ರೆ, ಲೋ ನನ್ನ ಕೈಯಲ್ಲಿ ಫ್ಲೈಟ್ ಹೊಡೆದೋಗಿ ಬಿದ್ದಿರುವ ವಿಷಯವನ್ನೇ ನೋಡೋಕೆ ಆಗ್ತಾ ಇಲ್ಲ ಕಣೋ ಅಂತ ಹೇಳ್ತಾನೆ. ಅದೇ ತರ ಫ್ರೆಂಡ್ಸ್ ಹಿಂದೆ ತಿರುಗಿ ನೋಡ್ತಾರೆ, ಏನನ್ನು ಕಾಣ್ತಾ ಇಲ್ಲ. ಯೋಚನೆ ಮಾಡಿ ನೋಡಿ, ಆ ಜಾಗವನ್ನ ಬಿಟ್ಟು ಸ್ವಲ್ಪ ದೂರ ಬಂದು ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಇವ್ರುಗಳಿಗೇನೆ ಆ ಫ್ಲೈಟ್ ಕ್ರಾಶ್ ಆಗಿರುವ ಫ್ಲೈಟ್ ಅನ್ನ ಕಾಣಿಸ್ತಾ ಇಲ್ಲ ಅಂದ್ರೆ, ನೋಡೋಕೆ ಆಗ್ತಾ ಇಲ್ಲ ಅಂದ್ರೆ ಮೇಲ್ಗಡೆ ಹಾರಿ ಹೋಗ್ತಾ ಇರುವ ರೆಸ್ಕ್ಯೂ ಟೀಮ್ ಫ್ಲೈಟ್ ಇಂದ ಹೇಗೆ ಇವ್ರುಗಳನ್ನ ನೋಡೋಕೆ ಸಾಧ್ಯ? ಖಂಡಿತ ನೋಡೋಕೆ ಆಗಲ್ಲ ಅಲ್ವಾ. ಆದ್ರಿಂದಾನೇ ಇವ್ರುಗಳು ಇರುವ ಜಾಗವನ್ನ ಅವರ ಕೈಯಲ್ಲಿ ಕಂಡು ಹಿಡಿಯೋಕೆ ಆಗ್ತಾ ಇಲ್ಲ ಅನ್ಸುತ್ತೆ. ಅದು ಮಾತ್ರ ಸಾಕಾಗದೆ ಇವ್ರುಗಳು ಇರುವ ಜಾಗದಲ್ಲೇ ಹಿಮ ಎರಪ್ಷನ್ ಆಗ್ತಾ ಇದೆ, ಅಂದ್ರೆ ಐಸ್ ಪೀಸಸ್ ಎಲ್ಲ ಹೊಡೆದೋಗಿ ಇವ್ರುಗಳು ಇರುವ ಜಾಗದ ಮೇಲ್ಗಡೆ ಬಂದು ಕವರ್ ಮಾಡ್ಕೊಳ್ಳುತ್ತೆ. ಆದ್ರಿಂದ ನಾವು ಇಲ್ಲಿರೋದು ಸೇಫ್ ಇಲ್ಲ, ಮತ್ತೆ ನಾವು ಎಲ್ಲಿಂದ ಬಂದಿವೋ ಅಲ್ಲಿಗೇನೆ ಹೋಗ್ಬಿಡೋಣ ಅಂತ ಹಿಂತಿರುಗಿ ಬಿಡ್ತಾರೆ ಹುಡುಗರು. ಇವಾಗ ಕಟ್ ಮಾಡಿದ್ರೆ ಇವ್ರುಗಳು ಈ ಜಾಗದಲ್ಲಿ ಸಿಗಾಕೊಂಡು 6 ದಿನ ಆಗ್ಬಿಟ್ಟಿದೆ. 6 ದಿನಗಳಾಗಿ ಊಟ ತಿಂಡಿ ನೀರು ಇಲ್ಲದೆ ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ. ಕೊನೆಗೆ ಇವರ ಹತ್ರ ಇದ್ದ ಅಲ್ಪ ಸ್ವಲ್ಪ ಊಟ ಕೂಡ ಖಾಲಿ ಆಗ್ಬಿಟ್ಟಿದೆ. ಆದ್ರಿಂದ ತಿನ್ನೋಕೆ ಗತಿ ಇಲ್ಲದೆ ತಿನ್ನೋಕೆ ಏನನ್ನ ಮಾಡೋದು ಅಂತ ಫ್ಲೈಟ್ ಬಾಡಿಯಲ್ಲಿ ಇರುವ ಪೇಂಟ್ಸ್ ಅನ್ನ ಕೆರೆದು ತಿಂತಾರೆ. ನಂತರ ಗಾಯ ಆಗಿದ್ದ ಜಾಗದಲ್ಲಿ ಸ್ಕಿನ್ ಒಣಗೋಗುತ್ತೆ ಅಲ್ವಾ, ಅದನ್ನ ಕಿತ್ತು ತಿಂತಾರೆ. ಆಮೇಲೆ ಇಬ್ಬರು ಹುಡುಗರು ಹೊರಗಡೆ ಕೂತು ಮಾತಾಡ್ತಾ ಇರ್ತಾರೆ. ಅಂದ್ರೆ ಒಳಗಡೆ ನಂಡು ಅಂತ ಒಬ್ಬ ಹುಡುಗ ಇದ್ದಾನಲ್ಲ, ಅವನು ಇನ್ನೊಬ್ಬ ಹುಡುಗನ ಹತ್ರ, ನನಗೆ ತುಂಬಾನೇ ಹೊಟ್ಟೆ ಹಸಿವು ಆಗ್ತಾ ಇದೆ, ನನಗೆ ಬೇಕು ಅಂದ್ರೆ ಹೊರಗಡೆ ಇರುವ ಹೆಣಗಳನ್ನ ಕೂಡ ತಿನ್ನೋದಕ್ಕೆ ಯೋಚನೆ ಮಾಡಲ್ಲ ಅಂತ ಹೇಳಿರ್ತಾನೆ. ಸೊ ಅದ್ರ ಬಗ್ಗೆನೇ ಈ ಹುಡುಗರು ಡಿಸ್ಕಸ್ ಮಾಡ್ತಾ ಇದ್ದಾರೆ, ಏನಿವನು ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾನಲ್ಲ ಅಂತ. ಆಮೇಲೆ ಮತ್ತೆ ಕತ್ತಲೆ ಆಗ್ಬಿಡುತ್ತೆ. ಸೊ ಯಾವಾಗಿನ ತರನು ಎಲ್ಲರೂ ಚಳಿಯಲ್ಲಿ ಒದ್ದಾಡ್ತಾ ಇರ್ತಾರೆ. ಆವಾಗ ಕೆಲವೊಂದು ಹುಡುಗರು ಮಾರ್ಷಲೋನನು
ನೋಡಿ, ಮಾರ್ಷಲೋ ಏನನ್ನಾದ್ರೂ ಮಾಡು, ಅವರುಗಳು ನಮ್ಮನ್ನ ಖಂಡಿತ ಕಾಪಾಡೋದಕ್ಕೆ ಬರಲ್ಲ. ಲಾಸ್ಟ್ 7 ಡೇಸ್ ಆಗಿ ನಾವು ಏನನ್ನು ತಿಂದಿಲ್ಲ, ಅದು ನಿನಗೆ ಗೊತ್ತು ಅಲ್ವಾ? ಗೊತ್ತು ಕಣು, ಆದ್ರೆ ನಮ್ಮ ಹತ್ರ ತಿನ್ನೋದಕ್ಕೆ ಏನು ಇಲ್ವಲ್ಲ, ಏನನ್ನ ತಿನ್ನೋದು ಅಂತ ಮಾರ್ಷಲೋ ಕೇಳ್ಬೇಕಾದ್ರೆ ಆವಾಗ ಈ ನಂಡು ಹುಡುಗ ಹೊರಗಡೆ ಊಟ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಮಾರ್ಷಲೋ ಏನು ನಿನಗೆ ಹುಚ್ಚಿಡಿದು ಬಿಟ್ಟಿದ್ಯಾ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಬೇರೆ ಬೇರೆ ಹುಡುಗರು ಇಲ್ಲ, ಅವನು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ, ಹೊರಗಡೆ ಪ್ರೋಟೀನ್ ಸೋರ್ಸ್ ಇರ್ತಾ ಇದೆ, ಅದನ್ನು ನಾವು ತಿಂದ್ರೆ ಇನ್ನೂ ಸ್ವಲ್ಪ ದಿನ ಜೀವಂತವಾಗಿ ಇರೋಕೆ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಆವಾಗ ಇನ್ನ ಕೆಲವರು ಇನ್ನ 2 ದಿನದಲ್ಲಿ ರೆಸ್ಕ್ಯೂ ಟೀಮ್ ಬಂದು ನಮ್ಮನ್ನ ಕಾಪಾಡಿ ಬಿಟ್ರೆ ಏನನ್ನ ಮಾಡೋದು ಅಂತ ಹೇಳ್ತಾ ಇರ್ತಾರೆ. ಆವಾಗ ಇನ್ನ ಸ್ವಲ್ಪ ಜನ ನಾನು ಯೂರಿನ್ ಹೋಗ್ಬೇಕಾದ್ರೆ ರೆಡ್ ಆಗಿ ಬರ್ತಾ ಇದೆ, ಬ್ಲಾಕ್ ಆಗಿ ಬರ್ತಾ ಇದೆ. ಆವಾಗ ಇನ್ನ ಕೆಲವರು ದೇವರು ನಮಗೆ ಕ್ಷಮೆಯನ್ನ ಕೊಡ್ತಾರಾ, ಈ ರೀತಿ ಎಲ್ಲ ನಾವು ಮಾಡಬಹುದಾ ಅಂತ ಕೇಳ್ತಾ ಇರ್ತಾರೆ. ಇದರಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಸತ್ತೋಗಿರೋರು ತುಂಬಾ ಜನರು ಇವರ ಫ್ರೆಂಡ್ಸ್ ರಿಲೇಟಿವ್ಸ್ ಗೊತ್ತಿರೋರು ಅವ್ರಗಳನ್ನ ಹೇಗೆ ಕಟ್ ಮಾಡಿ ತುಂಡು ತುಂಡಾಗಿ ಪೀಸ್ ಮಾಡಿ ತಿನ್ನೋಕೆ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಆವಾಗ 2-3 ಹುಡುಗರು ಆ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಎದ್ದು ಮುಂದೆ ಬರ್ತಾರೆ. ಆದ್ರೆ ನೀವು ಆ ರೀತಿ ಕಟ್ ಮಾಡಿ ಕೊಟ್ಟರು ಕೂಡ ಅಂತಹ ಫುಡ್ ಅನ್ನ ನಾವು ತಿನ್ನಲ್ಲ ಅಂತ ಇನ್ನ ಕೆಲವರು ಅದಕ್ಕೆ ಆಪೋಸಿಟ್ ಆಗಿ ಇರ್ತಾರೆ. ಸೊ ಈ ರೀತಿ ಆರ್ಗ್ಯುಮೆಂಟ್ ಹೋಗ್ತಾನೆ ಇರ್ಬೇಕಾದ್ರೆ ಕೊನೆಗೆ ಯಾರು ಅದನ್ನ ತಿನ್ಬಾರ್ದು, ಆ ರೀತಿ ಮಾಡಿ ತಿನ್ಬಾರ್ದು ಅಂತ ಡಿಸೈಡ್ ಮಾಡಿ ಸುಮ್ನಾಗ್ತಾರೆ. ಇವಾಗ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಹಸಿವಲ್ಲಿ ಏನನ್ನ ತಿನ್ನೋದು ಏನನ್ನ ಮಾಡೋದು ಅಂತ ಗೊತ್ತಿಲ್ಲದೆ ಶೂ ಅಲ್ಲಿರುವ ಲೇಸು ಕೈಗೆ ಸಿಗೋದು ಎಲ್ಲವನ್ನು ತಗೊಂಡು ತಿನ್ನೋದಕ್ಕೆ ಶುರು ಮಾಡ್ತಾರೆ. ಅದು ಸಾಕಾಗಲ್ಲ ಅಂತ ಈ ನಂಡು ಅವನಿಗೆ ಒಬ್ಬಳು ತಂಗಿ ಇದ್ಲಲ್ವಾ, ಅವಳು ಕೂಡ ಈ ಚಳಿಯನ್ನ ತಡ್ಕೊಳ್ಳೋಕೆ ಆಗದೆ ಇವತ್ತು ಸತ್ತೇ ಹೋದ್ಲು. ಪಾಪ ಹುಡುಗಿಗೆ ಇವಾಗ್ಲೇನೆ 20 ವರ್ಷ ಆಗ್ತಾ ಇದೆಯಂತೆ. ಸೊ ಇವ್ರುಗಳು ಇಲ್ಲಿ ಸಿಗಾಕೊಂಡು ಇವತ್ತಿಗೆ 8 ದಿನ ಆಗ್ತಾ ಇದೆ. 27 ಜನರು ಮಾತ್ರ ಜೀವಂತವಾಗಿ ಇರ್ತಾ ಇದ್ದಾರೆ. ಇಂಪಾರ್ಟೆಂಟ್ ಆಗಿ ಯಾರು ಏನನ್ನು ಸರಿಯಾಗಿ ತಿಂದೇ ಇಲ್ಲ. ಇವಾಗ ರಾತ್ರಿ ಆಗುತ್ತೆ, ಹೊರಗಡೆ ಗಾಳಿ ಜೋರಾಗಿ ಬೀಸ್ತಾ ಇರುತ್ತೆ, ಒಳಗಡೆ ಚಳಿಯನ್ನ ತಡ್ಕೊಳ್ಳೋಕೇನೆ ಆಗ್ತಾ ಇಲ್ಲ. ಹಾಗೆ ದಿನ ದಿನ ಇವ್ರುಗಳ ಕಣ್ಣು ಹೆದಿರು ನರಕ ಬಂದು ಹೋಗ್ತಾ ಇದೆ. ಹಾಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಇವರು ಇಲ್ಲಿ ಸಿಗಾಕೊಂಡು 9ನೇ ದಿನ. ಇವಾಗ ಇಲ್ಲಿರುವ ಹುಡುಗರು ಹೊಟ್ಟೆ ಹಸಿವನ್ನ ತಡ್ಕೊಳ್ಳೋಕ್ಕಾಗದೆ ಕನ್ಫೆಸ್ ಅನ್ನ ಮಾಡ್ತಾರೆ. ಅಂದ್ರೆ ಅಕಸ್ಮಾತ್ ನಾನು ಏನಾದ್ರೂ ತೀರೋಗ್ಬಿಟ್ರೆ ನನ್ನ ಮೈಯನ್ನ ನೀವು ಯೂಸ್ ಮಾಡ್ಕೋಬಹುದು, ತಿನ್ಬಹುದು, ಅದಕ್ಕೆ ನಾನು ಪರ್ಮಿಷನ್ ಅನ್ನ ಕೊಡ್ತೀನಿ ಅಂತ ಒಬ್ಬ ಹೇಳ್ಬೇಕಾದ್ರೆ ಅದೇ ತರ ಹಿಂದೆನೆ ಎಲ್ಲರೂ ನನ್ನ ಮೈಯನ್ನ ತಿನ್ಕೋಬಹುದು, ನನ್ನ ಮೈಯನ್ನ ನೀವು ತಿನ್ಕೋಬಹುದು ಅನ್ನೋ ರೀತಿ ಹೇಳ್ಬೇಕಾದ್ರೆ ಇವಾಗ ಬೇರೆ ದಾರಿನೇ ಇಲ್ಲದೆ ಹೊರಗಡೆ ಇರುವ ಹೆಣಗಳನ್ನೇ ತಿನ್ಬೇಕು ಅಂತ ಡಿಸೈಡ್ ಮಾಡಿ ಆ ಮಾಂಸವನ್ನ ತಿನ್ನೋದಕ್ಕಾಗಿ ಹುಚ್ಚರ ರೀತಿ ಓಡಿ ಹೋಗ್ತಾರೆ. ಅದೇ ತರ ತಗೊಂಡು ತಿನ್ನೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಮಾರ್ಷಲೋ ನಮ್ಮ ನೋಮಾ ಇನ್ನ ಕೆಲವರು ಮಾತ್ರ ಆ ಮಾಂಸವನ್ನ ತಿನ್ನೋದಕ್ಕೆ ಇಷ್ಟವಿಲ್ಲದೆ ಫ್ಲೈಟ್ ಒಳಗಡೆನೆ ಕೂತಿರ್ತಾರೆ. ಆಮೇಲೆ ಆ ಮಾಂಸವನ್ನ ತಿನ್ನೋದು ಇವ್ರುಗಳಿಗೆ ನಾರ್ಮಲ್ ಆಗ್ಬಿಡುತ್ತೆ. ಸೊ ಅದಕ್ಕಾಗಿ 3 ಹುಡುಗರನ್ನ ಬಿಟ್ಬಿಡ್ತಾರೆ. ಸೊ ಅವರು ಯಾರ ಮೈಯನ್ನ ಕಟ್ ಮಾಡಿ ಕೊಡ್ತಾರೋ ಅದನ್ನೇ ಮಿಕ್ಕಿರೋರು ತಿನ್ಬೇಕು. ಯಾಕೆ ಅಂದ್ರೆ ಯಾರ ಮೈಯನ್ನ ಕಟ್ ಮಾಡಿ ಕೊಡ್ತಾರೆ ಅನ್ನೋ ವಿಷಯ ಪ್ಯಾಸೆಂಜರ್ಸ್ ಗೆ ಗೊತ್ತಾದ್ರೆ ಅವರು ಎಷ್ಟು ಬೇಜಾರಾಗ್ತಾರೆ. ಅದಕ್ಕಾಗಿ ಅವ್ರುಗಳಿಗೆ ಗೊತ್ತಾಗದೆ ಈ ವಿಷಯವನ್ನ ಮಾಡ್ತಾ ಇರ್ತಾರೆ. ಆಮೇಲೆ ಫ್ಲೈಟ್ ಕ್ರಾಶ್ ಆದಾಗ ಲಗೇಜಸ್ ಅಲ್ಲಿ ಇಲ್ಲಿ ಅಂತ ಬಿದ್ದಿರುತ್ತಲ್ವಾ, ಅಂತಹ ಲಗೇಜಸ್ ಅನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಅದ್ರ ಒಳಗಡೆ ಒಂದು ರೇಡಿಯೋ ಚಿಕ್ಕದಾಗಿ ಇರ್ತಾ ಇದೆ. ಅದನ್ನ ರಾಯ್ ಅನ್ನೋ ಒಬ್ಬ ಹುಡುಗ ರೆಡಿ ಮಾಡಿ ಹೊರಗಡೆ ಏನು ವಿಷಯ ನಡೀತಾ ಇದೆಯೋ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಅದೇ ಸಮಯದಲ್ಲಿ ಒಳಗಡೆ ಇರುವ ನಮ್ಮ ನೋಮಾ ಮಾತ್ರ ಆ ಮಾಂಸವನ್ನ ತಿನ್ನದೇ ಇರ್ತಾ ಇದ್ದಾನೆ ಅಲ್ವಾ. ಆದ್ರಿಂದ ಒಂದು ಐಸ್ ಕ್ಯೂಬ್ ಒಳಗಡೆ ಮಾಂಸ ಪೀಸ್ ಅನ್ನ ಇಟ್ಟು ಇದನ್ನ ತಿನ್ನು ಇಲ್ಲಾಂದ್ರೆ ಸತ್ತೋಗ್ಬಿಡ್ತೀಯ ಅಂತ ಕೊಡ್ಬೇಕಾದ್ರೆ ಆದ್ರೆ ಆವಾಗ ಕೂಡ ನೋಮಾ ಅದನ್ನ ತಗೊಂಡು ತಿಂತಾ ಇಲ್ಲ. ಆವಾಗ ಸಡನ್ ಆಗಿ ಹೊರಗಡೆ ಇರುವ ಹುಡುಗರೆಲ್ಲ ಕಿರ್ಚಿ ಅಳೋ ರೀತಿ ಸದ್ದಾಗುತ್ತೆ. ಏನು ಎಂತ ಅಂತ ಹೊರಗಡೆ ಓಡಿ ಬಂದು ನೋಡ್ಬೇಕಾದ್ರೆ ರೇಡಿಯೋದಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಹೇಳ್ತಾ ಇರ್ತಾರೆ. ಅಂದ್ರೆ ಲಾಸ್ಟ್ 10 ದಿನಗಳಾಗಿ ಫ್ಲೈಟ್ ಕಾಣೆ ಆಗಿದೆ ಅಲ್ವಾ, ಇವ್ರುಗಳು ಬಂದಿದ್ದ ಫ್ಲೈಟ್ ಕ್ರಾಶ್ ಆಗಿದೆ ಅಲ್ವಾ, ಅದನ್ನ ರೆಸ್ಕ್ಯೂ ಟೀಮ್ ಹುಡುಕ್ತಾನೆ ಇದ್ರಂತೆ. ಆದ್ರೆ ಕೊನೆವರೆಗೂ ಕಂಡುಹಿಡಿಯೋಕೆ ಆಗ್ಲಿಲ್ಲ ಅಂತ ಗೌರ್ಮೆಂಟೇ ಹುಡುಕುವ ಕೆಲಸವನ್ನ ಬಿಟ್ಬಿಡ್ತಾ ಇದಾರಂತೆ. ಈ ಅನೌನ್ಸ್ಮೆಂಟ್ ಅನ್ನ ಕೇಳಿದ ತಕ್ಷಣ ಇವರಿಗೆಲ್ಲ ಯಾವ ರೀತಿ ಆಗ್ಬೇಕು, ಇನ್ ಮುಂದೆ ಯಾರುವೆ ನಮ್ಮನ್ನ ಕಾಪಾಡೋಕೆ ಬರಲ್ಲ, ನಾವು ಖಂಡಿತ ಸಾಯ್ತೀವಿ ಅಂತ ತುಂಬಾನೇ ಬೇಜಾರಾಗ್ತಾರೆ ಎಲ್ಲರುವೆ. ಇವಾಗ ರೇಡಿಯೋದಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿಯವರೆಗೂ ಹಿಮ ಪರ್ವತ ಬೆಟ್ಟದ ಏರಿಯಾದಲ್ಲಿ 33 ಆಕ್ಸಿಡೆಂಟ್ ಆಗಿದೆ. ಆದ್ರೆ ಅದರಲ್ಲಿ ಒಬ್ಬರನ್ನ ಕೂಡ ಕಾಪಾಡೋಕೆ ಆಗ್ಲಿಲ್ಲ, ಕಂಡುಹಿಡಿಯೋಕೆ ಆಗ್ಲಿಲ್ಲ. ಅದು ಮಾತ್ರ ಇಲ್ಲ, ಇವಾಗ ಕಾಣೆ ಆಗಿರೋರನ್ನ ಹುಡುಕ್ಬೇಕು ಅಂದ್ರೂ ಕೂಡ ಫೆಬ್ರವರಿ ತಿಂಗಳ ನಂತರ ಚಳಿ ಕಡಿಮೆ ಆಗುತ್ತೆ, ನಂತರವೇ ಅವ್ರಗಳನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಆವಾಗ್ಲೇನೆ ಹುಡುಕೋದಕ್ಕೆ ಆಗುತ್ತೆ ಅನ್ನೋ ತರ ಹೇಳ್ತಾ ಇರ್ತಾರೆ. ಈ ನ್ಯೂಸ್ ಅನ್ನ ಕೇಳಿದ ತಕ್ಷಣ ನಮ್ಮನ್ನ ಕಾಪಾಡೋದಕ್ಕೆ ಯಾರಾದ್ರೂ ಬರ್ತಾರೆ ಅಂತ ನಂಬ್ಕೊಂಡಿದ್ದ ಮಾರ್ಷಲೋ ಕೂಡ ಅವನ ನಂಬಿಕೆಯನ್ನ ಕಳ್ಕೊತಾನೆ. ನನ್ನನ್ನ ಕ್ಷಮಿಸ್ಬಿಡಿ, ಇದ್ರ ಮೇಲೆ ನಮ್ಮನ್ನ ಕಾಪಾಡೋಕೆ ಯಾರುವೇ ಬರಲ್ಲ, ನಾವು ಇಲ್ಲೇನೆ ಸಾಯ್ತೀವಿ. ಆದ್ರೆ ನನ್ನ ಕೈಯಲ್ಲಿ ಇವಾಗ ನಿಮಗಾಗಿ ಮಾಡುವ ಸಹಾಯ ಏನು ಅಂದ್ರೆ ಹೊರಗಡೆ ಇರುವ ಹೆಣಗಳನ್ನ ತಿನ್ನಿ, ಅದನ್ನ ಬಿಟ್ರೆ ನಮಗೆ ಬೇರೆ ದಾರಿನೇ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಅವುಗಳನ್ನೆಲ್ಲ ತಿನ್ಬಾರ್ದು ಅಂತ ಹೇಳಿದ್ದ ನಮ್ಮ ಮಾರ್ಷಲೋನೆ ಇವಾಗ ಬೇರೆ ದಾರಿನೇ ಇಲ್ಲದೆ ಅವುಗಳನ್ನೇ ತಿನ್ನಿ ಅಂತ ಹೇಳ್ತಾ ಇದ್ದಾನೆ. ಅಷ್ಟು ಕ್ರಿಟಿಕಲ್ ಆಗ್ಬಿಟ್ಟಿದೆ ಅವ್ರಗಳ ಸಿಚುವೇಶನ್. ಇವಾಗ ಇಲ್ಲಿ ನಡೀತಾ ಇರುವ ವಿಷಯಗಳನ್ನೆಲ್ಲ ನೋಡಿದ ನೋಮಾ ಇಲ್ಲೇ ಇರ್ತಾ ಇದ್ರೆ ಏನುವೆ ಸರಿ ಬರಲ್ಲ, ನಾವು ಏನನ್ನಾದ್ರೂ ಮಾಡ್ಬೇಕು ಅಂತ ಅವನ ಜೊತೆಗೆ ಇಬ್ಬರನ್ನ ಕರ್ಕೊಂಡು ಮತ್ತೆ ಆ ಬ್ಯಾಟ್ರೀಸ್ ಅನ್ನ ಹುಡುಕಿ ಹೊರಡ್ತಾವನೆ. ಅಂದ್ರೆ ಹೊಡೆದೋಗಿದ ಫ್ಲೈಟಿನ ಬಾಳದ ಪಾರ್ಟ್ ಅಲ್ಲಿ ಬ್ಯಾಟ್ರೀಸ್ ಇದೆ ಅಂತ ಹೇಳಿದ್ದ ಅಲ್ವಾ, ಆ ಬ್ಯಾಟ್ರೀಸ್ ಅನ್ನ ಯೂಸ್ ಮಾಡಿ ಇವ್ರಗಳ ಹತ್ರ ಇರುವ ರೇಡಿಯೋವನ್ನ ಯೂಸ್ ಮಾಡಿ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡೋಣ ಅನ್ನೋದಕ್ಕಾಗಿ ಹೋಗ್ತಾ ಇದ್ದಾರೆ. ಆ ರೀತಿ ಹೋಗ್ಬೇಕಾದ್ರೆ ಫ್ಲೈಟ್ ಆಕ್ಸಿಡೆಂಟ್ ಆದಾಗ ಅರ್ಧದಲ್ಲೇ ಕೆಲವೊಬ್ರು ಹಾರಿ ಹೋಗಿರ್ತಾರೆ ಅಲ್ವಾ, ಆ ರೀತಿ ಹಾರಿ ಹೋದವರಲ್ಲಿ 3 ಡೆಡ್ ಬಾಡೀಸ್ ಇಲ್ಲಿ ಬಿದ್ದಿದೆ. ಅದನ್ನ ನೋಡುವ ಜೊತೆಗಿರುವ ಹುಡುಗರು ನಮಗೆ ಯಾಕೋ ಆ ಬ್ಯಾಟ್ರೀಸ್ ಅನ್ನ ನಾವು ಹುಡುಕಿ ಕಂಡಿಡ್ತೀವಿ ಅನ್ನುವ ನಂಬಿಕೆನೇ ಇಲ್ಲ, ಸುಮ್ನೆ ನಾವು ರಿಟರ್ನ್ ಹೋಗ್ಬಿಡೋಣವಾ ಅಂತ ಹೇಳ್ಬೇಕಾದ್ರೆ
ಅಂದ್ರೆ ಅದಕ್ಕೆ ನೋಮಾ ಇಲ್ಲ ಇನ್ನ ಸ್ವಲ್ಪ ದೂರ ಹೋಗಿ ನಾವು ನೋಡೋಣ ಅಂತ ಹೇಳ್ತಾನೆ. ಅದೇ ತರ ಮೇಲೆ ಹತ್ತಿ ಹೋಗ್ತಾರೆ. ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ ಮೇಲ್ಗಡೆ ಹೋಗ್ತಾ ಹೋಗ್ತಾ ಹಿಮ ಜಾಸ್ತಿ ಆಗ್ತಾ ಇರುತ್ತೆ, ಚಳಿ ತುಂಬಾನೇ ಜಾಸ್ತಿ ಇರುತ್ತೆ. ಅದು ಸಾಕಾಗದೆ ಇವರು ಕೆಳಗಡೆ ಇರ್ಬೇಕಾದ್ರೆ ಒಂದು ಟೆಂಪರೇಚರ್ ಇರ್ತಾ ಇತ್ತು ಅಲ್ವಾ, ಇವಾಗ ಮೇಲ್ಗಡೆ ಬಂದಿದ್ದ ತಕ್ಷಣ ಅದಕ್ಕಿಂತ ಲೋ ಆಗಿರ್ತಾ ಇದೆ ಟೆಂಪರೇಚರ್. ಆದ್ರಿಂದ ಚಳಿಯನ್ನ ಇವರ ಕೈಯಲ್ಲಿ ತಡ್ಕೊಳ್ಳೋಕೇನೆ ಆಗ್ತಾ ಇಲ್ಲ. ಇದು ಸಾಕಾಗದೆ ಬಿರುಗಾಳಿ ಬೇರೆ ಬೀಸ್ತಾ ಇದೆ. ಅಷ್ಟೇ ಮುಗಿತು ನಮ್ಮ ಹುಡುಗರ ಕತೆ. ಐಸ್ ಫುಲ್ ಅವರನ್ನ ಕವರ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಈ ಹುಡುಗರು ಎಲ್ಲರನ್ನು ಐಸ್ ಫುಲ್ ಆಗಿ ಕವರ್ ಮಾಡಿದೆ. ಅಷ್ಟೇ ಮುಗಿತು ನಮ್ಮ ಹುಡುಗರ ಕತೆ ಅಂತ ನಾವು ನೋಡ್ಬೇಕಾದ್ರೆ ಅಪ್ಪ ಇಲ್ಲ, ಸದ್ಯ ನಮ್ಮ ಹುಡುಗರು ಮೂವರುವೆ ಜೀವಂತವಾಗಿ ಹೊರಗಡೆ ಬರ್ತಾರೆ, ತಪ್ಪಿಸ್ಕೊಂಡ್ರು. ಆದ್ರೆ ಅವರ ಕೈ ಕಾಲುಗಳನ್ನ ಅಲ್ಲಾಡ್ಸೋಕೇನೆ ಆಗ್ತಾ ಇಲ್ಲ, ಫ್ರೀಸ್ ಆಗ್ಬಿಟ್ಟಿದ್ದಾರೆ. ಆಮೇಲೆ ಆ ಫ್ಲೈಟಿನ ಪ್ಲೇಟ್ ಅನ್ನು ಯೂಸ್ ಮಾಡಿನೇ ಸ್ಕೇಟಿಂಗ್ ಮಾಡಿ ಜಾರ್ಕೊಂಡು ಕೆಳಗಡೆ ಬರ್ತಾರೆ. ಆ ರೀತಿ ಬಂದಿದ್ರಲ್ಲಿ ಒಬ್ಬನಿಗೆ ಕಣ್ಣು ಕಾಣಿಸದೆ ಹೋಗ್ಬಿಡುತ್ತೆ. ಅದು ಮಾತ್ರ ಇಲ್ಲ, ಅವನಿಗೆ ಹಲ್ಲೆಲ್ಲ ಅಲ್ಲಾಡೋದಕ್ಕೆ ಶುರು ಆಗುತ್ತೆ. ಆವಾಗ ನಂಡು ನೋಮಾ ಹತ್ರ ಲೋ ಈಸ್ಟ್ ಅಲ್ಲಿ ನೋಡಿದ್ರ ವೆಸ್ಟ್ ಅಲ್ಲಿ ನೋಡಿದ್ರ ಅದು ಸಿಕ್ತಾ ಅಂತ ಕೇಳ್ತಾವನೆ. ಅದಕ್ಕೆ ನೋಮಾ ಇಲ್ಲ ಅಂತ ಹೇಳ್ತಾವನೆ. ಸರಿ ಬೆಟ್ಟದ ಹಿಂದೆ ಏನಿದೆ ಅಂತ ನೋಡಿದ್ರ ಅಂತ ಕೇಳಿದ್ರೆ ಅದಕ್ಕೆ ನೋಮಾ ಇಲ್ಲ ಆ ರೀತಿ ನೋಡೋಕೆ ಆಗ್ಲಿಲ್ಲ ಅಂತ ಹೇಳ್ತಾವನೆ. ಹಾಗಾದ್ರೆ ನಾವು ಹುಡುಕ್ತಾ ಇರುವ ಬ್ಯಾಟ್ರೀಸ್ ಅಲ್ಲೇನೆ ಬಿದ್ದಿರ್ಬೇಕು ಅಂತ ಗೆಸ್ ಮಾಡ್ತಾನೆ ನಂಡು. ಆಮೇಲೆ ಒಂದು ಮಾಂಸ ಪೀಸನ್ನ ಕೊಟ್ಟು ಲೋ ಇವಾಗ್ಲಾದ್ರೂ ಇದನ್ನ ತಿನ್ನು, ಇಲ್ಲಾಂದ್ರೆ ಖಂಡಿತ ನೀನು ಸತ್ತೋಗ್ತೀಯ ಅಂತ ಹೇಳ್ಬೇಕಾದ್ರೆ ನೋಮಾನು ಆ ಪೀಸನ್ನ ತಗೊಂಡು ತುಂಬಾ ಹೊತ್ತು ಅದನ್ನೇ ನೋಡ್ತಾ ಇರ್ತಾನೆ. ಆಮೇಲೆ ಬೇರೆ ದಾರಿ ಇಲ್ಲದೆ ಟ್ಯಾಬ್ಲೆಟ್ಸ್ ಅನ್ನ ನುಂಗೋ ರೀತಿ ಆ ಮಾಂಸ ಪೀಸನ್ನ ನುಂಗ್ತಾನೆ. ಆಮೇಲೆ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಇವುಗಳು ಈ ಜಾಗದಲ್ಲಿ ಸಿಗಾಕೊಂಡು 17 ದಿನ ಆಗ್ಬಿಟ್ಟಿದೆ. ಆದ್ರಿಂದ ಇಲ್ಲಿರೋರು ಎಷ್ಟು ದಿನ ಈ ರೀತಿ ಅಳ್ತಾನೆ ಇರೋದು, ಸಪ್ಪಿಗೇನೆ ಇರೋದು, ಸ್ವಲ್ಪ ಮನ್ಸು ಬಿಟ್ಟು ಸ್ವಲ್ಪ ಸಂತೋಷವಾಗಿ ಇರೋಣ, ನೀವೆಲ್ಲ ಈ ಜಾಗದಿಂದ ತಪ್ಪಿಸ್ಕೊಂಡು ಹೋದ್ರೆ ಏನೆಲ್ಲ ಮಾಡ್ತೀರಾ ಅನ್ನೋ ರೀತಿ ಒಬ್ಬ ಹುಡುಗ ಕೇಳ್ಬೇಕಾದ್ರೆ ನಾನು ನನ್ನ ತಾಯಿಯನ್ನ ನೋಡೋಕೆ ಹೋಗ್ತೀನಿ ಅಂತ ಒಬ್ಬ ಹೇಳ್ತಾನೆ. ಇನ್ನೊಬ್ಬ ನಾನು ನನ್ನ ಗರ್ಲ್ ಫ್ರೆಂಡ್ ಅನ್ನ ನೋಡೋಕೆ ಹೋಗ್ತೀನಿ. ಇನ್ನ ಕೆಲವರು ಇಲ್ಲಿಂದ ನಾನು ತಪ್ಪಿಸ್ಕೊಂಡು ಹೋದ್ರೆ ನನ್ನ ಹೊಟ್ಟೆನೆ ಸಿಡ್ದೋಗ ಮಟ್ಟಿಗೆ ತುಂಬಾ ಊಟವನ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಈ ರೀತಿ ಇವ್ರುಗಳು ಮಾತಾಡಿ ಖುಷಿಯಾಗಿ ಇರ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಹೊರಗಡೆ ಜೋರಾಗಿ ಏನೋ ಸದ್ದಾಗುತ್ತೆ. ಏನು ಸದ್ದೋದು ಅಂತ ಇವ್ರುಗಳು ಯೋಚನೆ ಮಾಡೋಕು ಮುಂಚೆನೆ ಹಿಮಪಾತ ಆಗಿ ಇವರು ಇರುವ ಜಾಗ ಕವರ್ ಆಗಿ ಬಿಡುತ್ತೆ. ಎಲ್ಲರೂ ಅದರಲ್ಲಿ ಸಿಗೋಕೋ ಬಿಡ್ತಾರೆ. ಆವಾಗ ಅದರಲ್ಲಿ ಒಬ್ಬರು ಇಬ್ಬರು ಹೊರಗಡೆ ಬಂದು ಮಿಕ್ಕಿರೋರನ್ನ ಕಾಪಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ ಎಷ್ಟು ಕಷ್ಟಗಳನ್ನ ಇವರು ಫೇಸ್ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಹುಡುಗರು ಹೇಗೋ ಕಷ್ಟಪಟ್ಟು ಅಲ್ಲಿ ಸಿಗಾಕೊಂಡಿರೋರನ್ನ ತೋಡಿ ಹೊರಗಡೆ ತೆಗೆದು ಫ್ಲೈಟ್ ಇಂದ ಆಚೆ ಬರೋಣ ಅಂತ ಅನ್ಕೋಬೇಕಾದ್ರೆ ಮತ್ತೆ ಹಿಮಪಾತ ಆಗಿ ಮತ್ತೆ ಎಲ್ಲರೂ ಸಿಗಾಕೋತಾರೆ. ಇವಾಗ ಹಾಗೆ ಸೀನನ್ನ ಕಟ್ ಮಾಡಿದ್ರೆ ಎಲ್ಲರೂ ಆ ಫ್ಲೈಟ್ ಒಳಗಡೆನೆ ಸಿಗಾಕೊಂಡಿದ್ದಾರೆ. ಹೊರಗಡೆ ಹೋಗೋದಕ್ಕೆ ಯಾವುದೇ ತರ ದಾರಿನೂ ಇರ್ತಾ ಇಲ್ಲ, ಎಲ್ಲ ಕಡೆನೂ ಕ್ಲೋಸ್ ಆಗ್ಬಿಟ್ಟಿದೆ, ಕವರ್ ಆಗ್ಬಿಟ್ಟಿದೆ. ಆವಾಗ ನಮ್ಮಲ್ಲಿ ಎಷ್ಟು ಜನ ಜೀವಂತವಾಗಿ ಇರ್ತಾ ಇದ್ದೀರಾ, ನಿಮ್ಮ ಹೆಸರನ್ನ ಹೇಳಿ ಅಂತ ಹೇಳ್ಬೇಕಾದ್ರೆ ಲಿಸ್ಟ್ ಅನ್ನ ತೆಗೆದ್ರೆ ಅದರಲ್ಲಿ ಇನ್ನ 3 ತೀರೋಗ್ಬಿಟ್ಟಿದ್ದಾರೆ. ಸರಿ ಓಕೆ, ನಮ್ಮ ಕ್ಯಾಪ್ಟನ್ ಮಾರ್ಷಿಲೋಗೆ ಏನಾಯ್ತು, ಅವರಿಗೆ ಏನಾಯ್ತು ಅಂತ ನೋಡ್ಬೇಕಾದ್ರೆ ನಡೆದಿದ್ದ ವಿಪರೀತ ಆಕ್ಸಿಡೆಂಟ್ ಅಲ್ಲಿ ಮಾರ್ಷಿಲೋನು ತೀರೋಗ್ಬಿಟ್ಟಿರ್ತಾರೆ. ಅವನು ಮಾತ್ರ ಇಲ್ಲ, ಟೋಟಲ್ ಆಗಿ ಈ ಜಾಗದಲ್ಲಿ ಇವಾಗ 8 ಜನ ತೀರೋಗ್ಬಿಟ್ಟಿದ್ದಾರೆ. ಆವಾಗ ನೋಮಾ ಹತ್ರ ನಾವು ಏನನ್ನ ಮಾಡ್ತೀವಿ, ಇಲ್ಲೇ ಇದ್ದು ಇದೇ ಜಾಗದಲ್ಲಿ ನಾವು ಸತ್ತೋಗ್ತೀವಾ, ನಾವು ಯಾವಾಗ ಹೊರಗಡೆ ಹೋಗ್ತೀವಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನೋಮಾ ಹೊರಗಡೆ ಬೀಸುತ್ತಾ ಇರುವ ಬಿರುಗಾಳಿ ನಿಲ್ಲೋವರೆಗೂ ನಾವು ಇದ್ರ ಒಳಗಡೆನೆ ಇರಬೇಕು ಅನ್ನೋ ತರ ಹೇಳ್ತಾನೆ. ಇವಾಗ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಇವ್ರುಗಳು ಈ ಜಾಗದಲ್ಲಿ ಸಿಗಾಕೊಂಡು 18 ದಿನ ಆಗ್ತಾ ಇದೆ. ಆದ್ರಿಂದ ಇವ್ರುಗಳ ಕೈಯಲ್ಲಿ ಹಸಿವನ್ನ ತಡ್ಕೊಳ್ಳೋಕೆನೆ ಆಗ್ತಾ ಇಲ್ಲ. ಇದ್ರಲ್ಲಿ ಏನು ಪ್ರಾಬ್ಲಮ್ ಅಂದ್ರೆ ಆ ಮಾಂಸಗಳನ್ನ ಕಟ್ ಮಾಡಿ ಕೊಡ್ತಾ ಇದ್ರಲ್ವಾ 3 ಹುಡುಗರು, ಅವ್ರುಗಳು ತೀರೋಗ್ಬಿಟ್ಟಿದ್ದಾರೆ. ಅವ್ರುಗಳು ಇರೋವರೆಗೂ ಯಾರ ಮಾಂಸವನ್ನ ಕಟ್ ಮಾಡಿ ಕೊಡ್ತಾ ಇದ್ರು ಅನ್ನೋ ವಿಷಯ ಇವರ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ಆದ್ರೆ ಇದ್ರ ಮೇಲೆ ಈ ಹುಡುಗರೇ ಹೋಗಿ ಆಟೋಮೆಟಿಕ್ ಕಟ್ ಮಾಡಿ ಅವುಗಳನ್ನ ತಿನ್ನೋಕೆ ಆಗಲ್ಲ ಅಲ್ವಾ, ಇವರಿಗೆ ಮನಸ್ಸು ಬರಲ್ಲ ಅಲ್ವಾ, ಆದ್ರಿಂದ ಯೋಚನೆ ಮಾಡ್ತಾನೆ ಇರ್ತಾರೆ. ಆವಾಗ ಕೊನೆಗೆ ರೋಬೋಟ್ ಬೇರೆ ದಾರಿನೇ ಇಲ್ಲದೆ ನಾನು ಆ ಕೆಲಸವನ್ನ ಮಾಡ್ತೀನಿ ಅಂತ ಮುಂದೆ ಬರ್ತಾನೆ. ಆಮೇಲೆ ಯಾವಾಗ್ಲೂ ತಾಳ್ಮೆಯಿಂದ ಇರ್ತಾ ಇರುವ ನಮ್ಮ ನೋಮಾಗೇನೆ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ, ಹುಚ್ಚಿಡಿಯೋ ರೀತಿ ಆಗ್ತಾ ಇದೆ. ಆದ್ರಿಂದ ಇನ್ ಮುಂದೆ ಇದ್ರ ಒಳಗಡೆ ನಾನು ಇರೋಕೆ ಆಗಲ್ಲ, ಹೊರಗಡೆ ಹೋಗ್ಲೇಬೇಕು ಅಂತ ಹುಚ್ಚಿನ ರೀತಿ ಒಳಗಡೆ ಬಂದಿರುವ ಐಸನ್ನೆಲ್ಲ ಕಿತ್ತು ಹೊಡೆದಾಕಿ ಮೇಲ್ಗಡೆ ಒಂದು ಗ್ಲಾಸ್ ಇರುತ್ತೆ, ಅದನ್ನು ಅವನ ಕಾಲಿಂದ ಒದಿಬೇಕಾದ್ರೆ ಆ ಗ್ಲಾಸ್ ಒಡೆದೋಗಿ ಅವನ ಕಾಲಿಗೆ ಚುಚ್ಚಿ ತುಂಬಾನೇ ಡ್ಯಾಮೇಜ್ ಮಾಡಿಬಿಡುತ್ತೆ. ಆದ್ರೆ ಕೆಟ್ಟದ್ರಲ್ಲೂ ಒಳ್ಳೇದು ಇರೋ ರೀತಿ ಇವನು ಗ್ಲಾಸ್ ಅನ್ನು ಹೊಡೆದಾಕಿದ್ರಿಂದ ಹೊರಗಡೆ ಬರೋದಕ್ಕೆ ಒಂದು ದಾರಿ ಸಿಗುತ್ತೆ. ಆದ್ರಿಂದ ಕಷ್ಟಪಟ್ಟು ಐಸನ್ನ ತೋಡಿ ಒಬ್ಬೊಬ್ಬರಾಗಿ ಆಚೆ ಬರ್ತಾರೆ. ಆ ರೀತಿ ಬಂದವರಿಗೆ ಖುಷಿಯನ್ನ ತಡ್ಕೊಳ್ಳೋಕೆನೆ ಆಗ್ತಾ ಇಲ್ಲ. ಏನೋ ಪಿಕ್ನಿಕ್ ಬಂದಿರೋ ರೀತಿ ಐಸ್ ಬಾಲ್ಸ್ ಅನ್ನ ಕ್ರಿಯೇಟ್ ಮಾಡಿ ಹೊಡೆದಾಡ್ಕೊಂಡು ಆಟ ಆಡ್ತಾರೆ. ಆಮೇಲೆ ಫುಲ್ ಐಸ್ ಇಂದ ಕವರ್ ಆಗಿರುವ ಪ್ಲೇನ್ ಅನ್ನ ತೋಡಿ ಹೊರಗಡೆ ತೆಗೆಯೋದಕ್ಕೆ ಟ್ರೈ ಮಾಡ್ತಾರೆ. ಆವಾಗ ನೋಮಾ ಅವನ ಲೆಗ್ ಅನ್ನ ನೋಡ್ಬೇಕಾದ್ರೆ ಅವನ ಲೆಗ್ಗೆ ಏಟಾಗಿ ತುಂಬಾನೇ ಇನ್ಫೆಕ್ಟ್ ಆಗಿದೆ. ಆದ್ರೆ ಆ ವಿಷಯವನ್ನ ನೋಮಾ ಯಾರ ಹತ್ರನೂ ಹೇಳ್ಕೊಳ್ಳಲ್ಲ. ಆಮೇಲೆ ಹುಡುಗರು ಮತ್ತೆ ಆ ಬ್ಯಾಟ್ರೀಸ್ ಅನ್ನ ಹುಡುಕಿ ಹೋಗೋಣ ಅನ್ನೋ ಐಡಿಯಾಗೆ ಬರ್ತಾರೆ. ಆದ್ರೆ ಇವಾಗ ತಕ್ಷಣ ನಾವು ಹೋಗೋದು ಬೇಡ, ಇನ್ನ 2 ವಾರ ಕಾದಿರೋಣ. ಯಾಕೆ ಅಂದ್ರೆ ಆಲ್ರೆಡಿ ನಾವು ಯಾವುದೇ ತರ ಪ್ಲಾನು ಇಲ್ಲದೆ ಹೋಗಿದ್ರಿಂದ ಬಿರುಗಾಳಿಯಲ್ಲಿ ಸಿಗಾಕೊಂಡು ಐಸ್ ಅಲ್ಲಿ ಸಿಗಾಕೋಬಿಟ್ಟಿದ್ವಿ. ಆದ್ರಿಂದ ಮತ್ತೆ ಅದೇ ತರ ನಾವು ಸಿಗಾಕೊಳ್ಬಾರ್ದು ಅಂದ್ರೆ 2 ವಾರದ ನಂತರನೇ ಹೋಗ್ಬೇಕು ಅನ್ನೋ ತರ ಹೇಳ್ತಾ ಇರ್ತಾರೆ. ಇದಕ್ಕೆ ನಮ್ಮ ನೋಮಾ ಕೂಡ ಸರಿ ಅಂತ ಹೇಳ್ತಾನೆ. ಹಾಗೆ ದಿನಗಳು ಕಳೆಯುತ್ತೆ. ಇವತ್ತಿಗೆ ಇವ್ರುಗಳು ಇಲ್ಲಿ ಸಿಗಾಕೊಂಡು 34 ದಿನ ಆಗ್ಬಿಟ್ಟಿದೆ. ಇದು ಸಾಕಾಗದೆ ಈ ಫ್ಲೈಟ್ ಆಕ್ಸಿಡೆಂಟ್ ಅಲ್ಲಿ ತುಂಬಾ ಜನರಿಗೆ ಏಟಾಗಿರುತ್ತೆ ಅಲ್ವಾ, ಆ ಏಟಾಗಿದ್ದ ಗಾಯಗಳೆಲ್ಲ ಇನ್ಫೆಕ್ಷನ್ ಆಗಿ ಚೇಂಜ್ ಆಗಿ ತುಂಬಾ ಜನರು ಸಾಯ್ತಾ ಇರ್ತಾರೆ. ಆವಾಗ ಇದನ್ನೆಲ್ಲ ನೋಡ್ತಾ ಇರುವ ಇವರ ಟೀಮ್ಮೇಟ್ಸ್ ಅಲ್ಲಿ ಒಬ್ಬ ಡಾಕ್ಟರ್ ಹುಡುಗ ಇರ್ತಾನೆ ಅಲ್ವಾ, ಅವನು ಏನನ್ನ ಹೇಳ್ತಾನೆ ಅಂದ್ರೆ ಇನ್ ಮುಂದೆ ಒಬ್ಬೊಬ್ಬರಾಗಿ
ಆಗಿ ಸಾಯ್ತಾನೆ ಇರ್ತಾರೆ. ಅದರಲ್ಲಿ ಮಿಕ್ಕಿರೋರನ್ನ ಕಾಪಾಡಬೇಕು ಅಂದ್ರೆ ರೋಬೋಟೋ ಅದು ನಿನ್ನ ಕೈಯಲ್ಲಿ ಮಾತ್ರನೇ ಸಾಧ್ಯ. ನಮ್ಮ ಎಲ್ಲರಿಗಿಂತ ನೀನೇನೆ ಸೂಪರ್ ಆಗಿ ರನ್ನಿಂಗ್ ಅಲ್ಲಿ ಫಾಸ್ಟ್ ಆಗಿರ್ತೀಯ. ಆದ್ರಿಂದ ನೆಕ್ಸ್ಟ್ ಟೈಮ್ ಬ್ಯಾಟ್ರಿನ ಹುಡುಕೋಕೆ ಹೋಗ್ಬೇಕಾದ್ರೆ ಫ್ರೆಂಡ್ಸ್ ಜೊತೆ ಸೇರಿ ನೀನು ಹೋಗ್ಬೇಕು ಅಂತ ಹೇಳ್ತಾ ಇರ್ತಾನೆ. ಈ ಗ್ಯಾಪ್ ಅಲ್ಲಿ ಒಬ್ಬನಿಗೆ ಲಂಗ್ಸ್ ಫ್ರೀಸ್ ಆಗಿ ಸತ್ತೋಗ್ತಾನೆ. ಆಮೇಲೆ ನಮ್ಮ ನೋಮಾ ರೋಬೋಟೋ ಇನ್ನ ಇಬ್ಬರು ಅವರ ಜೊತೆ ಸೇರಿ ಟೋಟಲ್ ಆಗಿ 4 ಜನರು ಮತ್ತೆ ಆ ಬ್ಯಾಟ್ರೀಸ್ ಅನ್ನ ಹುಡುಕಿ ಹೊರಡ್ತಾರೆ. ಅವರ ಪಯಣವನ್ನ ಶುರು ಮಾಡ್ತಾರೆ. ಹಾಗೆ ನಡೀತಾನೆ ಇರ್ತಾರೆ. ಒಂದು ಸ್ಟೇಜ್ ಮೇಲೆ ನಮ್ಮ ನೋಮ ಕೈಯಲ್ಲಿ ಆಗ್ತಾನೆ ಇಲ್ಲ. ಆಲ್ರೆಡಿ ಇವನ ಕಾಲು ಇನ್ಫೆಕ್ಟ್ ಆಗಿದೆ ಅಲ್ವಾ, ಆದ್ರಿಂದ ತೊಳೆ ತಿರುಗಿ ಅಲ್ಲೇ ಬಿದ್ದೋಗ್ತಾನೆ. ಆವಾಗ ರೋಬೋಟೋ ಇದನ್ನ ನೋಡ್ಬಿಟ್ಟು, ಲೋ ನೋಮ, ಖಂಡಿತ ಈ ಕಂಡೀಷನ್ ಅಲ್ಲಿ ನಿನ್ನ ಕೈಯಲ್ಲಿ ನಮ್ಮ ಜೊತೆ ಬರೋಕೆ ಆಗಲ್ಲ. ಆದ್ರಿಂದ ಮತ್ತೆ ನಾವೇನೇ ನಿನ್ನನ್ನ ಕರ್ಕೊಂಡು ಹೋಗಿ ಫ್ಲೈಟ್ ಹತ್ರ ಬಿಟ್ಬಿಡ್ತೀವಿ ಅನ್ನೋ ರೀತಿ ಹೇಳ್ಬೇಕಾದ್ರೆ ಅದಕ್ಕೆ ನೋಮ, ಇಲ್ಲ ರೋಬೋಟೋ, ಆ ರೀತಿ ಮಾಡೋದು ಬೇಡ. ನನ್ನಿಂದ ಈ ಪಯಣ ಸ್ಟಾಪ್ ಆಗೋದು ಬೇಡ. ನಾನು ಮಾತ್ರನೇ ರಿಟರ್ನ್ ಒಬ್ಬೊಂಟಿಯಾಗಿ ಹೋಗ್ಬಿಡ್ತೀನಿ. ನೀವು ಹೇಗಾದ್ರೂ ಹೋಗಿ ಆ ಬ್ಯಾಟ್ರೀಸ್ ಅನ್ನ ಕಂಡು ಹಿಡಿದು ತಗೊಂಡು ಬನ್ನಿ ಅಂತ ಹೇಳ್ಬಿಟ್ಟು ನಮ್ಮ ನೋಮ ಮಾತ್ರ ಒಬ್ಬೊಂಟಿಯಾಗಿ ಹೇಗೋ ಕಷ್ಟಪಟ್ಟು ರಿಟರ್ನ್ ಬಂದ್ಬಿಡ್ತಾನೆ ಕ್ಯಾಂಪಿಗೇನೆ. ಆಮೇಲೆ ಬ್ಯಾಟ್ರೀಸ್ ಅನ್ನು ಹುಡುಕಿ ಹೋಗಿದ್ದ ರೋಬೋಟೋಗೂ ಮಿಕ್ಕಿರೋ ಫ್ರೆಂಡ್ಸ್ ಇಬ್ಬರಿಗೂ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಆದ್ರೆ ಏನೋ ಒಂದು ನಂಬಿಕೆಯಲ್ಲಿ ಹೋದವರು ಖಂಡಿತ ರಿಟರ್ನ್ ಬರ್ತಾರೆ ಅಂತ ಇಲ್ಲಿರೋ ಫ್ರೆಂಡ್ಸ್ ನಮ್ಮ ನೋಮ ಎಲ್ಲರೂ ವೇಟ್ ಮಾಡ್ತಾ ಇರ್ತಾರೆ. ಹೀಗೆ ಇರ್ಬೇಕಾದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ನೋಮ ಕಣ್ಬಿಟ್ಟು ನೋಡ್ಬೇಕಾದ್ರೆ ಆಪೋಸಿಟ್ ಅಲ್ಲಿ ನಂಡು ಇರ್ತಾ ಇದ್ದಾನೆ. ಲೋ, ನೀನೇನೋ ಇಲ್ಲಿ ಮಾಡ್ತಾ ಇದೀಯ ಅಂತ ಕೇಳಿದ್ರೆ, ನೋಮ, ಈ ರೀತಿ ಆ ಬ್ಯಾಟ್ರೀಸ್ ಅನ್ನ ನಾವು ಕಂಡಿಡ್ದು ಬಿಟ್ವಿ. ಈಸ್ಟರ್ನ್ ಸೈಡ್ ನಾವು ನಡೆದು ಹೋಗ್ತಾ ಇರ್ಬೇಕಾದ್ರೆ ನಮಗೆ ಆಪೋಸಿಟ್ ಅಲ್ಲಿ ಫ್ಲೈಟ್ ಅಲ್ಲಿ ಹೊಡೆದೋಗಿದ್ದ ಬಾಲದ ಪಾರ್ಟ್ ಬಿದ್ದೋಗಿತ್ತು. ಅದರಲ್ಲಿ ನೀನು ಹೇಳ್ದಾಗೆ ಬ್ಯಾಟ್ರಿ ಇರ್ತಾ ಇತ್ತು. ಅದು ಮಾತ್ರ ಇಲ್ಲ, ಅದರಲ್ಲಿ ತುಂಬಾ ಲಗೇಜಸ್ ಇರ್ತಾ ಇತ್ತು. ಅದ್ರ ಒಳಗಡೆ ನಾವು ಚಳಿಗೆ ಹಾಕೊಳ್ಳುವ ಜಾಕೆಟ್ಸ್ ಇರ್ತಾ ಇತ್ತು, ಮತ್ತೆ ವೈನ್ ಬಾಟಲ್ಸ್ ಕೂಡ ಇತ್ತು. ಅದು ಮಾತ್ರ ಇಲ್ಲ, ನಮಗೆ ಸಿಗರೇಟ್ಸ್ ಕೂಡ ಸಿಕ್ತು ಅಂತ ಹೇಳ್ತಾನೆ. ಸೊ ಇವ್ರುಗಳ ಪ್ಲಾನ್ ಏನು ಅಂದ್ರೆ, ಅಷ್ಟು ದೊಡ್ಡ ಬ್ಯಾಟ್ರಿಯನ್ನ ಇಷ್ಟು ದೂರ ತಗೊಂಡು ಬರೋಕೆ ಆಗಲ್ಲ. ಆದ್ರಿಂದ ಇವ್ರುಗಳಿಗೆ ಸಿಕ್ಕಿರುವ ಚಿಕ್ಕ ರೇಡಿಯೋವನ್ನ ತಗೊಂಡು ಆ ಜಾಗಕ್ಕೆ ಹೋಗ್ಬಹುದು. ಇಲ್ಲಾಂದ್ರೆ ಪ್ಲೇನ್ ಅಲ್ಲಿ ಇರುವ ಆಂಟೆನಾವನ್ನ ಕಿತ್ತು ರೇಡಿಯೋವನ್ನ ರೆಡಿ ಮಾಡೋಣ ಅನ್ನೋ ರೀತಿ ಪ್ಲಾನ್ ಮಾಡ್ತಾರೆ. ಸೊ ಆ ಪ್ಲಾನಿಗೆ ತಕ್ಕಿದ ಹಾಗೆ ಇಲ್ಲಿಂದ ಕೆಲವೊಂದು ವಿಷಯಗಳನ್ನ ತಗೊಂಡು ಮತ್ತೆ ಆ ಬಾಳದ ಪಾರ್ಟ್ ಅನ್ನ ಹುಡುಕಿ ಹೊರಡ್ತಾರೆ. 2-3 ದಿನ ಕಷ್ಟಪಟ್ಟು ಹೇಗೋ ಅಲ್ಲಿಗೆ ಹೋಗಿ ಆ ರೇಡಿಯೋವನ್ನ ಸರಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೆ ಟ್ರೈ ಮಾಡಿದ ಅಷ್ಟು ಅದು ಕೆಲಸನೇ ಮಾಡ್ತಾ ಇಲ್ಲ. ಇದು ಸಾಕಾಗದೆ ಈ ಕಡೆ ನಮ್ಮ ನೋಮಗೆ ಬೇರೆ ತುಂಬಾನೇ ಹುಷಾರು ತಪ್ಪಿ ಹೋಗ್ತಾ ಇದೆ. ಅವನ ಮೈ ಪೂರ್ತಿ ಇನ್ಫೆಕ್ಟ್ ಆಗ್ಬಿಟ್ಟಿದೆ. ಮತ್ತೆ ಇವ್ರುಗಳು ತಿಂತಾ ಇದ್ದ ಮಾಂಸ ಕೂಡ ತೀರೋಗ್ಬಿಟ್ಟಿರೋದ್ರಿಂದ ಬರೀ ಬೋನ್ಸ್ ಗಳನ್ನ ತಗೊಂಡು ಕಚ್ಚಿ ಹೇಗೋ ಅವರ ಹೊಟ್ಟೆ ಹಸಿವನ್ನ ತಡ್ಕೋತಾ ಇರ್ತಾರೆ. ಪಾಪ ಎಷ್ಟು ಕಷ್ಟ ಅಲ್ಲ. ಆಮೇಲೆ ಒಬ್ಬ ಫ್ರೆಂಡು ನಮ್ಮ ನೋಮ ಏನನ್ನು ತಿಂದೇ ಇರೋದನ್ನ ನೋಡ್ಬಿಟ್ಟು, ಸ್ವಲ್ಪನಾದ್ರೂ ತಿನ್ನು, ನಿನಗೆ ನಿನ್ನ ಜೀವದ ಮೇಲೆ ಯಾವುದೇ ತರ ಆಸೆನೂ ಇಲ್ವಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನೋಮ, ಯಾಕೋ ನನಗೆ ಆಸೆ ಇಲ್ಲ. ನನಗೆ ಬರೀ 24 ವರ್ಷ ಆಗ್ತಾ ಇದೆ ಅಷ್ಟೇ. ನನ್ನ ಲೈಫ್ ಅಲ್ಲಿ ನಾನು ಎಷ್ಟು ಸಾಧನೆಗಳನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಗೊತ್ತಾ. ನನ್ನ ತಾಯಿಯನ್ನು ನೋಡ್ಬೇಕು ಅನ್ನೋ ಆಸೆ, ನನ್ನ ಬ್ರದರ್ಸ್ ಅನ್ನ ನೋಡ್ಬೇಕು ಅನ್ನೋ ಆಸೆ, ಮದ್ವೆ ಆಗ್ಬೇಕು, ಮಕ್ಕಳು ಮಾಡ್ಕೋಬೇಕು ಅನ್ನೋ ಆಸೆ, ಎಲ್ಲ ಆಸೆಗಳು ನನಗೆ ಇದೆ. ಆದ್ರೆ ಇವು ಯಾವುದುವೇ ನಡೆಯಲ್ಲ. ಯಾಕೆ ಅಂದ್ರೆ ಖಂಡಿತ ಬೇಗ ನಾನು ಸತ್ತೋಗ್ತೀನಿ ಅಂತ ಫ್ರೆಂಡ್ ಅನ್ನ ತಬ್ಕೊಂಡು ತುಂಬಾನೇ ಅಳ್ತಾನೆ ನಮ್ಮ ನೋಮ. ಇಲ್ಲಿ ಈ ಕಡೆ ರೇಡಿಯೋವನ್ನ ರೆಡಿ ಮಾಡೋದಕ್ಕೆ ಮೂವರು ಹೋಗಿದ್ರಲ್ವಾ, ಅವರು ಆ ರೀತಿ ಹೋಗ್ಬೇಕಾದ್ರೆ ಅವ್ರಗಳಿಗೆ ವಾಟರ್ ಪ್ರೂಫ್ ಕ್ಲಾತ್ ಸಿಗುತ್ತೆ. ಏನಕ್ಕೂ ಇರ್ಲಿ ಸೇಫ್ಟಿಗೆ ಅಂತ ಅದನ್ನ ತಗೊಂಡು ಇಟ್ಕೋತಾರೆ. ಆದ್ರೆ ಅವರು ಸರಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದ ರೇಡಿಯೋವನ್ನ ಸರಿ ಮಾಡೋಕೆ ಆಗ್ಲಿಲ್ಲ. ಟೋಟಲ್ ಆಗಿ ಬಸ್ಟ್ ಔಟ್ ಆಗೋಯ್ತು, ಬ್ಲಾಸ್ಟೇ ಆಗ್ಬಿಡ್ತು. ಆದ್ರಿಂದ ಟೆನ್ಷನ್ ಆದ ಹುಡುಗರು ಆ ರೇಡಿಯೋವನ್ನ ಹೊಡೆದಾಕ್ಬಿಟ್ಟು ತುಂಬಾನೇ ಬೇಜಾರಾಗಿ ರಿಟರ್ನ್ ಬರ್ತಾರೆ. ಆ ರೀತಿ ಬಂದವರು ವಾಟರ್ ಪ್ರೂಫ್ ಕ್ಲಾತ್ ಸಿಕ್ತಲ್ಲ, ಅದನ್ನ ಇಟ್ಟು ಏನನ್ನ ಮಾಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ಚಳಿಗಾಗಿ ಒಂದು ಬ್ಯಾಗ್ ಅನ್ನ ರೆಡಿ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಆಮೇಲೆ ಮತ್ತೆ ಯಾವಾಗ ನಾವು ಇಲ್ಲಿಂದ ಹೊರಗಡೆ ಹೋಗೋದು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ರೋಬೋಟೋ ಬ್ಯಾಗ್ ಅನ್ನ ಮಾಡಿ ಕಂಪ್ಲೀಟ್ ಆದ ಮೇಲೆ ಇಲ್ಲಿಂದ ಹೊರಗಡೆ ಹೋಗೋಣ ಅಂತ ಹೇಳ್ತಾನೆ. ಇವಾಗ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಿಗ್ಗೆ ಆಗುತ್ತೆ. ಇವತ್ತಿಗೆ ಇವ್ರುಗಳು ಇಲ್ಲಿ ಸಿಗಾಕೊಂಡು ಟೋಟಲ್ ಆಗಿ 54 ದಿನ ಆಗ್ಬಿಟ್ಟಿದೆ. ಮತ್ತೆ ಆ ರೇಡಿಯೋದಲ್ಲಿ ಏನನ್ನು ಹೇಳ್ತಾ ಇದ್ದಾರೆ ಅಂದ್ರೆ, 2 ತಿಂಗಳ ಹಿಂದೆ ಕಾಣೆಯಾಗಿದ್ದ ಫ್ಲೈಟ್ ಅನ್ನು, ಆ ಫ್ಲೈಟ್ ಅಲ್ಲಿ ಇದ್ದ ಪ್ಯಾಸೆಂಜರ್ಸ್ ಅನ್ನು ನಾವು ಮತ್ತೆ ಹುಡುಕೋದಕ್ಕೆ ಶುರು ಮಾಡ್ತೀವಿ ಅಂತ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾ ಇರ್ತಾರೆ. ಇದನ್ನ ಕೇಳುವ ಹುಡುಗರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗುತ್ತೆ. ಮತ್ತೆ ಫಸ್ಟ್ ಇಂದಾನ ಸ್ಟಾರ್ಟಿಂಗ್ ಇಂದಾನ ಆ ರೆಸ್ಕ್ಯೂ ಟೀಮ್ ಫ್ಲೈಟ್ ನಮ್ಮ ತಲೆ ಮೇಲೇನೆ ಹಾರಿ ಹೋಯ್ತು. ಆದ್ರೂ ಕೂಡ ಅವ್ರಗಳ ಕೈಯಲ್ಲಿ ನಮ್ಮನ್ನ ನೋಡೋಕೆ ಆಗ್ಲಿಲ್ಲ, ನಮ್ಮನ್ನ ಕಾಪಾಡೋಕೆ ಬರ್ಲಿಲ್ಲ. ಇದ್ರ ಮೇಲೆ ಇವಾಗ ಮಾತ್ರ ಬಂದು ಹೇಗೆ ನಮ್ಮನ್ನ ಕಾಪಾಡ್ತಾರೆ ಅಂತ ಮಾತಾಡ್ಕೋತಾರೆ. ಹಾಗೆ ಇನ್ನ ದಿನಗಳು ಕಳೆಯುತ್ತೆ. ಹೋಗ್ತಾ ಹೋಗ್ತಾ ನಮ್ಮ ನೋಮ ಕೈಯಲ್ಲಿ ಆಗ್ತಾನೆ ಇಲ್ಲ. ಅವನಿಗೆ ಬಾಡಿ ಫುಲ್ಲು ಇನ್ಫೆಕ್ಟ್ ಆಗ್ಬಿಟ್ಟಿದೆ. ತುಂಬಾನೇ ಹುಷಾರಿಲ್ಲದೆ ಹೋಗ್ತಾ ಇದ್ದಾನೆ. ಆಮೇಲೆ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಫ್ರೆಂಡ್ಸ್ ಎಲ್ಲ ಟ್ರಿಪ್ಪಿಗೆ ಹೊರಡ್ಬೇಕಾದ್ರೆ ಫೋಟೋಸ್ ಅನ್ನ ತಗೊಂಡ್ರಲ್ವಾ, ಅದೇ ತರಾನೇ ಈ ಜಾಗದಲ್ಲಿ ಸಿಗಾಕೊಂಡಿರೋದನ್ನ ಡಿಫ್ರೆಂಟ್ ಆಗಿ ಫೋಟೋಸ್ ಅನ್ನ ತಗೋತಾರೆ. ಈ ರೀತಿ ಏನೇನೋ ಮಾಡಿ ಅವ್ರುಗಳನ್ನ ಅವರೇ ಸಮಾಧಾನ ಮಾಡ್ಕೋತಾ ಇರ್ತಾರೆ. ಆಮೇಲೆ ನೋಮ ನಂಡು ಹತ್ರ ಏನನ್ನ ಹೇಳ್ತಾನೆ ಅಂದ್ರೆ, ಅಕಸ್ಮಾತ್ ನಾನು ಏನಾದ್ರೂ ತೀರೋಗ್ಬಿಟ್ರೆ ಧಾರಾಳವಾಗಿ ನನ್ನ ಮೈಯನ್ನ ನೀವು ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಾನೆ. ಅದಕ್ಕೆ ನಂಡು, ಲೋ ಏನೋ ಮಾತಾಡ್ತಾ ಇದೆಯಾ, ನಿನಗೆ ಏನೋ ಆಗಲ್ಲ, ನೀನು ಚೆನ್ನಾಗಿರ್ತೀಯ ಅಂತ ಹೇಳಿದ್ರೆ ಅದಕ್ಕೆ ನೋಮ, ಇಲ್ಲ ಕಣೋ, ನಾನು ಖಂಡಿತ ಸಾಯ್ತೀನಿ ಅನ್ನೋ ವಿಷಯ ನನಗೆ ಗೊತ್ತಾಗ್ತಾ ಇದೆ. ಆದ್ರೆ ನನಗೆ ಇರುವ ಖುಷಿ ಒಂದೇ ಒಂದು ಖುಷಿ ಏನು ಗೊತ್ತಾ, ನೀನು ಖಂಡಿತ ಇಲ್ಲಿಂದ ಎಸ್ಕೇಪ್ ಆಗಿ ಹೊರಗಡೆ ಹೋಗ್ಬಿಡ್ತೀಯ, ಆ ಖುಷಿ ಮಾತ್ರನೇ ಅಂತ ಹೇಳ್ತಾನೆ. ಆವತ್ತಿನ ನೈಟು ಹಾಗೆ ಕಳೆಯುತ್ತೆ. ಆದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದೇಳ್ಬೇಕಾದ್ರೆ ನಮ್ಮ ನೋಮ ಸತ್ತು ಹೆಣವಾಗಿ ಬಿದ್ದಿದ್ದಾನೆ. ಅದನ್ನ ನೋಡೋ ಎಲ್ಲರೂ ತುಂಬಾನೇ ಬೇಜಾರಾಗ್ತಾರೆ. ಯಾಕೆ ಈ ಮೂವಿಯನ್ನ ನೋಡ್ತಾ ಇರೋ ನಾವು ಕೂಡ ಇದನ್ನ ಕೇಳಿ ನೋಡಿ ಬೇಜಾರಾಗ್ತೀವಿ. ಮತ್ತೆ ಆ ರೀತಿ ಸತ್ತೋಗಿದ್ದ ನೋಮ ಅವನ ಕೈಯಲ್ಲಿ ಒಂದು ಚೀಟಿ ಇರುತ್ತೆ. ಅದನ್ನು ತಗೊಂಡು ಓದಿ ನೋಡ್ಬೇಕಾದ್ರೆ ಅದರಲ್ಲಿ ಏನು ಇದೆ ಅಂದ್ರೆ, ನಿನ್ನೆ
ನೀನು ಹೇಳಿದ ರೀತಿನೇ ನನ್ನ ಮೈಯನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಬರೆದಿಟ್ಟಿದ್ದಾನೆ. ಸೊ ಆದ್ರಿಂದ ರೋಬೋಟ್ ಏನನ್ನ ಮಾಡ್ತಾನೆ ಅಂದ್ರೆ ಈ ರೇಡಿಯೋವನ್ನ ರೆಡಿ ಮಾಡೋ ಪ್ಲಾನ್ ವರ್ಕೌಟ್ ಆಗ್ಲಿಲ್ಲ ಅಲ್ವಾ. ಆದ್ರಿಂದ ಇವರ ಕೈಯಲ್ಲಿ ಎಷ್ಟು ದೂರ ನಡೆದು ಹೋಗೋಕೆ ಆಗುತ್ತೋ ಅಷ್ಟು ದೂರ ನಡೆದು ಹೋಗಿ ಅಲ್ಲಿ ಏನಾದ್ರೂ ಗ್ರಾಮ ಇದೆಯಾ, ವಿಲೇಜ್ ಇದೆಯಾ ಅಂತ ನೋಡಿ, ಏನಾದ್ರೂ ಏರ್ಪೋರ್ಟ್ ಇದೆಯಾ ಅಂತ ನೋಡಿ ಅವ್ರಗಳ ಹತ್ರ ಈ ವಿಷಯವನ್ನ ಇನ್ಫಾರ್ಮ್ ಮಾಡಿ ಇಲ್ಲಿರೋ ಎಲ್ಲರನ್ನು ಕಾಪಾಡೋದೇ ಇವ್ರಗಳ ಪ್ಲಾನ್. ಆದ್ರೆ ಅದೇನು ನಾರ್ಮಲ್ ಆದ ಸಾಮಾನ್ಯವಾದ ಪ್ಲಾನ್ ಇಲ್ಲ. ಆದ್ರಿಂದ ಏನನ್ನ ಮಾಡ್ತಾರೆ ಅಂದ್ರೆ ನೋಮವನ್ನ ಕಟ್ ಮಾಡಿ ಅವನ ಮಾಂಸವನ್ನ ಒಂದು ಬ್ಯಾಗಿಗೆ ಹಾಕೊಂಡು ಅವ್ರಗಳ ಹತ್ರ ಇರುವ ಜರ್ಕಿನ್ಸ್ ಎಲ್ಲವನ್ನು 1 by 1 ಲೇಯರ್ ಆಗಿ ಹಾಕೊಂಡು ಏನೋ ಒಂದು ನಂಬಿಕೆಯಲ್ಲಿ ಎಲ್ಲರನ್ನು ಕಾಪಾಡಿ ಬಿಡೋಕೆ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿ ಇವರು ಮೂವರು ಅವರ ಪಯಣವನ್ನ ಸ್ಟಾರ್ಟ್ ಮಾಡ್ತಾರೆ. ಡೇ ಅಂಡ್ ನೈಟ್ ನೋಡದೆ, ಬಿರುಗಾಳಿಯನ್ನ ನೋಡದೆ, ಚಳಿಯನ್ನ ನೋಡದೆ ತುಂಬಾನೇ ಕಷ್ಟಪಟ್ಟು ನಡೆದು ಹೋಗ್ತಾನೆ ಇರ್ತಾರೆ. ಆ ರೀತಿ ಹೋಗಿ ಒಂದು ಹೈಟ್ ಆದ ಬೆಟ್ಟದ ಮೇಲೆ ಹತ್ತಿ ಅಲ್ಲಿಂದ ನಿಂತು ನೋಡ್ಬೇಕಾದ್ರೆ ಕಣ್ಣಿಗೆ ಕಾಣುವ ದೂರವರೆಗೂ ಬರೀ ಬೆಟ್ಟ ಗುಡ್ಡಗಳಾಗೆ ಇರ್ತಾ ಇವೆ. ಆದ್ರಿಂದ ಇದ್ರ ಮೇಲೆ ಆಗಲ್ಲ ಅಂತ ಟಯರ್ಡ್ ಆಗಿ ಅಲ್ಲೇ ಕೂತ್ಕೊಬಿಡ್ತಾರೆ ಹುಡುಗರು. ಆವಾಗ ರೋಬೋಟ್ ಖಂಡಿತ ಇದನ್ನ ದಾಟಿ ನಾವು ಹೋಗ್ಬೇಕಂದ್ರೆ ಅರ್ಧ ದಾರಿಯಲ್ಲೇ ತೀರೋಗ್ಬಿಡ್ತೀವಿ, ಸತ್ತೋಗ್ತೀವಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಂಡು ಇಲ್ಲ, ನಾನು ಮತ್ತೆ ಹಿಂತಿರ್ಗಲ್ಲ. ನಾವು ಹೇಗಾದ್ರೂ ಕಷ್ಟಪಟ್ಟು ಈ ಬೆಟ್ಟವನ್ನ ಮಾತ್ರ ಕ್ರಾಸ್ ಮಾಡಿ ಆ ಕಡೆ ಹೋಗ್ಬಿಟ್ರೆ ಆಮೇಲೆ ಐಸೇ ಇರಲ್ಲ, ಬೆಟ್ಟಗಳೇ ಇರಲ್ಲ. ನೋಡು ದೂರದಲ್ಲಿ ಸಮುದ್ರ ಕೂಡ ಕಾಣ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ರೋಬೋಟ್ ಹೌದು ಕಾಣ್ತಾ ಇದೆ, ಅದಕ್ಕೆ ಏನು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಂಡು ಲೋ, ನಾವು ಇಷ್ಟು ದೂರ ಬಂದ್ಬಿಟ್ಟಿದೀವಿ, ಇನ್ನು 10 ದಿನಾನೋ 15 ದಿನಾನೋ ನಾವು ನಡೀತಾನೆ ಇದ್ರೆ ಆ ಜಾಗವನ್ನ ರೀಚ್ ಮಾಡಿ ಬಿಡ್ತೀವಿ, ನಂತರ ಇಲ್ಲಿ ಸಿಗಕೊಂಡಿರೋರನ್ನು ನಮ್ಮ ಕೈಯಲ್ಲಿ ಕಾಪಾಡೋಕೆ ಆಗುತ್ತೆ ಅಂತ ಹೇಳ್ತಾವನೆ. ಅದಕ್ಕೆ ರೋಬೋಟ್ ಇಲ್ಲ ಕಣೋ, ಖಂಡಿತ ಆಗಲ್ಲ, ನಮ್ಮ ಕೈಯಲ್ಲಿ ತಿನ್ನೋದಕ್ಕೆ ಊಟ ಬರೀ 4-5 ದಿನಕ್ಕೆ ಮಾತ್ರನೇ ಇರ್ತಾ ಇರೋದು. ಈ ಕ್ವಾಂಟಿಟಿ ಫುಡ್ ಅನ್ನ ಇಟ್ಕೊಂಡು ನಾವು ನಡೆಯೋದಕ್ಕೆ ಶುರು ಮಾಡಿದ್ರೆ ಖಂಡಿತ ಸತ್ತೋಗ್ಬಿಡ್ತೀವಿ ಕಣೋ ಅಂತ ರೋಬೋಟ್ ಹೇಳ್ಬೇಕಾದ್ರೆ ಅದಕ್ಕೆ ನಂಡು ಬದುಕೋದಾಗ್ಲಿ ಸಾಯೋದಾಗ್ಲಿ ನಾನು ಖಂಡಿತ ಇದನ್ನ ಟ್ರೈ ಮಾಡ್ತೀನಿ, ನಾನು ಹೋಗೇ ಹೋಗ್ತೀನಿ, ನನ್ನ ಜೊತೆ ನೀನು ಬರ್ತೀಯೋ ಇಲ್ವೋ ಅಂತ ಕೇಳ್ತಾನೆ. ಸೊ ರೋಬೋಟ್ಗೂ ಬೇರೆ ದಾರಿ ಇಲ್ಲದೆ ಸರಿ ನಾನು ಬರ್ತೀನಿ ಅಂತ ಒಪ್ಕೋತಾನೆ, ಹೊರಡೋದಕ್ಕೆ ರೆಡಿ ಆಗ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಇವರು 3 ಜನ ತಾನೇ ಒಟ್ಟಿಗೆ ಬಂದ್ರು. ಆದ್ರಿಂದ ಮೂವರು ಇಲ್ಲಿಂದ ಹೊರಟ್ರೆ ಊಟ ತುಂಬಾನೇ ಖರ್ಚಾಗ್ಬಿಡುತ್ತೆ, ತುಂಬಾನೇ ಬೇಕಾಗಿರುತ್ತೆ. ಆದ್ರಿಂದ ಇಬ್ಬರ ಹತ್ರನು ಇವನು ತಂದಿದ್ದ ಊಟವನ್ನ ಕೊಟ್ಬಿಟ್ಟು ನೀವಿಬ್ಬರು ಸೇಫ್ ಆಗಿ ಹೋಗಿದ್ದು ಬನ್ನಿ, ನಾನು ಮತ್ತೆ ಫ್ಲೈಟ್ ಹತ್ರನೇ ಹೋಗ್ತೀನಿ ಅಂತ ರಿಟರ್ನ್ ಬಂದ್ಬಿಡ್ತಾನೆ ಆ ಹುಡುಗ. ಅದೇ ತರ ಇಲ್ಲಿಗೆ ಬಂದು ನಡೆದಿದ್ದ ವಿಷಯ ಎಲ್ಲವನ್ನು ಹೇಳ್ತಾನೆ. ಆಮೇಲೆ ಈ ಕಡೆ ನಮ್ಮ ನಂಡು ಮತ್ತೆ ರೋಬೋಟ್ ನಡೀತಾನೆ ಇರ್ತಾರೆ. ಇವರು ಅನುಭವಿಸ್ತಾ ಇರುವ ಕಷ್ಟವನ್ನ ಬರೀ ಬಾಯಲ್ಲಿ ಹೇಳಿ ನನ್ನ ಕೈಯಲ್ಲಿ ವಿವರಿಸೋಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ ಹುಡುಗರು, ನೋಡೋಕೆನೆ ಭಯ ಆಗುತ್ತೆ. ಆಮೇಲೆ ಇವರು ಹೋಗೋ ದಾರಿಯಲ್ಲಿ ಫುಲ್ಲು ಕಳ್ಳು ಬಂಡೆಗಳಾಗೆ ಇರ್ತಾ ಇವೆ. ಮತ್ತೆ ಇವ್ರುಗಳು ತಂದಿದ್ದ ಮಾಂಸ ಕೆಟ್ಟೋಗ್ಬಿಟ್ಟಿದೆ, ಅದನ್ನ ತಿಂದಿದ್ರಿಂದ ಇವ್ರುಗಳಿಗೆ ವಾಂತಿ ಭೇದಿ ಆಗೋದಕ್ಕೆ ಶುರು ಆಗುತ್ತೆ. ಆದ್ರೆ ಕೊನೆಗೆ ಸ್ವರ್ಗವನ್ನ ನೋಡಿದ ರೀತಿ ನೀರಿನ ನದಿ ಕಾಣುತ್ತೆ ಅವ್ರಗಳ ಕಣ್ಣಿಗೆ. ಸೊ ಅದ್ರಲ್ಲಿರೋ ನೀರನ್ನ ಆಸೆ ತೀರೋ ಮಟ್ಟಿಗೆ ಕುಡಿತಾ ಇರ್ಬೇಕಾದ್ರೆ ದೇವರೇ ಬಂದು ಕುದುರೆಯಲ್ಲಿ ನಿಂತಿರೋ ರೀತಿ ಒಬ್ಬ ಮನುಷ್ಯನನ್ನ ನೋಡ್ತಾರೆ ನಮ್ಮ ಹುಡುಗರು. ಅಷ್ಟೇ ನಮ್ಮನ್ನ ಕಾಪಾಡಿ ಅಂತ ಹುಡುಗರು ಕಿರ್ಚ್ಕೋತಾರೆ. ಅದಕ್ಕೆ ಆ ವ್ಯಕ್ತಿನು ನಿಮಗೆ ಏನು ಪ್ರಾಬ್ಲಮ್ ಅನ್ನೋದನ್ನ ಒಂದು ಚೀಟಿಯಲ್ಲಿ ಬರೆದು ಈ ಕಡೆ ಬಿಸಾಕ್ಬೇಕಾದ್ರೆ ಆವಾಗ ನಮ್ಮ ಹುಡುಗರು ಆ ಫ್ಲೈಟ್ ಕ್ರಾಶ್ ಆಗಿದ್ದ ವಿಷಯವನ್ನು, ಆ ಜಾಗದಲ್ಲಿ ಇನ್ನ ತುಂಬಾ ಜನರು ಜೀವಂತವಾಗಿ ಇರ್ತಾ ಇದ್ದಾರೆ ಅನ್ನೋ ವಿಷಯವನ್ನು, ಮತ್ತೆ ಇವ್ರುಗಳು 10-12 ದಿನ ಸರಿಯಾಗಿ ಊಟ ತಿಂಡಿ ಮಾಡದೆ ಇಷ್ಟು ದೂರ ನಡೆದು ಬಂದಿದ್ದ ವಿಷಯವನ್ನು ಆ ಚೀಟಿಯಲ್ಲಿ ಬರೆದು ಈ ಕಡೆ ಬೀಸಾಕ್ತಾರೆ. ಅಷ್ಟೇ, ಹಾಗೆ ಈ ವಿಷಯ ಆಫೀಸರ್ಸ್ ಕಿವಿಗೆ ಹೋಗುತ್ತೆ. ಆದ್ರಿಂದ ಆರ್ಮಿ ಫೋರ್ಸ್ ಮತ್ತೆ ಪೊಲೀಸ್ ಫೋರ್ಸ್ ಅನ್ನ ಬಿಟ್ಟು ಹೇಗಾದ್ರೂ ಅವ್ರಗಳನ್ನ ರೆಸ್ಕ್ಯೂ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹುಡುಗರು ಯಾವುದೋ ಒಂದು ಮನೆ ಒಳಗಡೆ ನುಗ್ಗಿ ಅಲ್ಲಿ ಸಿಗೋದು ಎಲ್ಲವನ್ನು ತಿಂದು ಅವರ ಕೈಯಲ್ಲಿ ಎಷ್ಟನ್ನ ತಿಂದು ಅವರ ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋಕಾಗುತ್ತೋ ಅಷ್ಟನ್ನ ತಿಂತಾ ಇರ್ತಾರೆ. ಆಮೇಲೆ ಆರ್ಮಿ ಫೋರ್ಸ್ ಹೆಲಿಕಾಪ್ಟರ್ ಅನ್ನ ತಗೊಂಡು ಇವ್ರುಗಳು ಸಿಗಾಕೊಂಡಿರುವ ಜಾಗಕ್ಕೆ ಹೋಗಿ ಚೆಕ್ ಮಾಡಿ ನೋಡ್ತಾರೆ. ನೋಡಿದ್ರೆ ನಿಜವಾಗ್ಲೂ ಅಲ್ಲಿ ತುಂಬಾ ಜನರು ಸಿಗಾಕೊಂಡು ಕಷ್ಟ ಪಡ್ತಾ ಇದ್ದಾರೆ. ಸೊ ಅಲ್ಲಿ ಜೀವಂತವಾಗಿರೋ ಎಲ್ಲರನ್ನು ಕಾಪಾಡ್ತಾರೆ. ಆವಾಗ ಹೆಲಿಕಾಪ್ಟರ್ ಇಂದ ನ್ಯೂಸ್ ರಿಪೋರ್ಟರ್ ವಿಡಿಯೋ ಮಾಡೋ ರೀತಿ ಒಂದು ಶಾಟ್ ಇರುತ್ತೆ. ಆ ವಿಡಿಯೋದಲ್ಲಿ ನಾವು ನೋಡೋ ಎಲ್ಲರೂ ರಿಯಲ್ ಲೈಫ್ ಅಲ್ಲಿ ಆ ಜಾಗದಲ್ಲಿ ಸಿಗಾಕೊಂಡವರು. ಸೊ ಸ್ವಲ್ಪ ಯೋಚನೆ ಮಾಡಿ ನೋಡಿ, 72 ದಿನ ಊಟ ತಿಂಡಿ ಇಲ್ಲದೆ, ಸರಿಯಾದ ನೀರು ಇಲ್ಲದೆ ಅಲ್ಲಿರುವ ಮಾಂಸವನ್ನ ತಿನ್ಕೊಂಡು ಅಷ್ಟು ದಿನ ಜೀವಂತವಾಗಿ ಇದ್ದಿದ್ದಾರೆ ಅಂದ್ರೆ ಅದು ಎಷ್ಟು ದೊಡ್ಡ ವಿಷಯ. ಕೊನೆಗೆ ಆ ಜಾಗದಿಂದ ಎಲ್ಲರೂ ತಪ್ಪಿಸ್ಕೊಂಡ್ರು. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ 45 ಜನರು ಆ ಟ್ರಿಪ್ ಅಲ್ಲಿ ಹೋಗಿದ್ದು, ಆದ್ರೆ ಇವಾಗ ಕಾಪಾಡ್ಲಿಕ್ಕೆ ಆಗಿರೋದು ಬರೀ 16 ಜನರು ಮಾತ್ರ. ಮಿಕ್ಕಿದ ಎಲ್ಲರೂ ತೀರೋಗ್ಬಿಟ್ಟಿದ್ದಾರೆ. ಮತ್ತೆ ಈ ಫ್ಲೈಟ್ ಟ್ರಿಪ್ ಅಲ್ಲಿ ಹೋದವರು ಎಲ್ಲರೂ ತೀರೋಗ್ಬಿಟ್ಟಿದ್ದಾರೆ ಅಂತ ಇವರ ಫ್ಯಾಮಿಲೀಸ್ ರಿಲೇಟಿವ್ಸ್ ಅನ್ಕೊಂಡಿರ್ತಾರೆ ಅಲ್ವಾ. ಆ ರೀತಿ ಅನ್ಕೊಂಡಿರ್ಬೇಕಾದ್ರೆ ಮತ್ತೆ ಇವ್ರುಗಳು ಜೀವಂತವಾಗಿ ಬರೋದನ್ನ ನೋಡಿದ್ರೆ ಎಷ್ಟು ಖುಷಿ ಆಗ್ಬೇಕು ಅವ್ರುಗಳಿಗೆ. ಸೊ ತುಂಬಾನೇ ಖುಷಿ ಆಗ್ತಾರೆ ರಿಲೇಟಿವ್ಸ್, ಫ್ಯಾಮಿಲೀಸ್ ಎಲ್ಲರೂ. ಏನೇ ಇವ್ರುಗಳು ಫ್ಲೈಟ್ ಆಕ್ಸಿಡೆಂಟ್ ಇಂದ ತಪ್ಪಿಸ್ಕೊಂಡು ಜೀವಂತವಾಗಿ ಇವಾಗ ರಿಟರ್ನ್ ಬಂದಿದ್ರು ಕೂಡ ಯಾರ ಕೈಯಲ್ಲೂ ತಕ್ಷಣ ನಾರ್ಮಲ್ ಲೈಫಿಗೆ ಬರೋಕೆ ಆಗ್ಲಿಲ್ಲ. ತುಂಬಾನೇ ಕಷ್ಟಪಟ್ಟು ಟ್ರೀಟ್ಮೆಂಟ್ ಅನ್ನ ತಗೊಂಡು ನಂತರವೇ ನಾರ್ಮಲ್ ಲೈಫಿಗೆ ಹೋಗಿದ್ದಾರೆ. ಈ ರೀತಿ ತಪ್ಪಿಸ್ಕೊಂಡವರು ಎಲ್ಲರೂ ವರ್ಷ ಗೆಟ್ ಟುಗೆದರ್ ಪಾರ್ಟಿ ಮಾಡಿ ಒಟ್ಟಿಗೆ ಮೀಟ್ ಆಗ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಚೆನ್ನಾಗಿತ್ತಾ? ಖಂಡಿತ ಈ ಮೂವಿ ನಿಮಗೆ ಇಷ್ಟ ಆಗಿರುತ್ತೆ ಅನ್ಸುತ್ತೆ. ಇದು ಬರೀ ಮೂವಿ ಅಲ್ಲ, ನಿಜವಾಗ್ಲೂ ರಿಯಲ್ ಲೈಫ್ ಅಲ್ಲಿ ರಿಯಲ್ ಇನ್ಸಿಡೆಂಟ್ ಆಗಿ ನಡೆದಿದ್ದು. ಸೊ ಈ ತರದ ಡಿಫ್ರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ತಂದು ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ ಫ್ರೆಂಡ್ಸ್ ಗೆ, ಫ್ಯಾಮಿಲಿಗೆ, ರಿಲೇಟಿವ್ಸ್ ಗೆ ಈ ರೀತಿ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.